ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ಎಂದಿನಂತೆ ಇಂದು ಕೂಡ ಯಾರು ಆ ಅದೃಷ್ಟಶಾಲಿಗಳು, ನಾವ್ ಯಾರಿಗೆ ಕರೆ ಮಾಡ್ಬೇಕು ಅಂತ ತಿಳಿಸ್ತೀರಾ? ಜೊತೆಗೆ ಯಾರು ನೇರವಾಗಿ ಗುರುಜಿಯವರನ್ನ ಭೇಟಿ ಮಾಡ್ತಾರೆ ನೋಡೋಣ ಬನ್ನಿ. ಖಂಡಿತ. 1163 ಆಲ್ರೆಡಿ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಇನ್ಮೇಲೆ ಕಾಲ್ ಮಾಡಬೇಡಿ, ರಿಜಿಸ್ಟರ್ ಮಾಡಬೇಡಿ. ಡೈರೆಕ್ಟ್ ಕಾಲ್ ಮಾಡಿ. ಅದೃಷ್ಟಶಾಲಿ ನೇರವಾಗಿ ಸಿಕ್ತು ಅಂದರೆ ಅದೃಷ್ಟ. ಆದರೆ ನಾವು ಒಂದು ಸಂಖ್ಯೆ ಕೊಟ್ಟಿದ್ದು ಅದ್ರಲ್ಲಿ ರಿಜಿಸ್ಟರ್ ಮಾಡಿ ಅಂತ, ಅದಕ್ಕೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಭರಪೂರ ಬಂದ್ಬಿಟ್ಟಿದೆ. ತುಂಬ ಜನ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಬಿಟ್ಟಿದ್ದೀರಾ. ಸೊ ಈಗ ನಾವು ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ದೇವೆ. ಆಲ್ರೆಡಿ ಬಂದಿರುವವರಲ್ಲಿ ಆದಷ್ಟು ಅದೃಷ್ಟಶಾಲಿಗಳನ್ನು ಆಯ್ಕೆ ಮಾಡ್ತಿದ್ದೇವೆ. 1163 1163 ಅಂದರೆ 1163 8522 8522 ಈ ಸಂಖ್ಯೆನ ಆಯ್ಕೆ ಮಾಡ್ಕೊಂಡಿದ್ದೇವೆ. 3544 3544 4969 4969 3660 3660 6125 6125 ಈ ಸಂಖ್ಯೆಗಳಿಂದ ಕೊನೆ ಆಗ್ತಿರ್ತಕ್ಕಂಥ ಮೊಬೈಲ್ ಸಂಖ್ಯೆಗಳಿಗೆ ನಮ್ಮ ಝೀಯಿಂದ ಈಗಲೇ ಕರೆ ಮಾಡ್ತಾರೆ. ಈ ಒಂದು 6 ಸಂಖ್ಯೆಗಳಲ್ಲಿ ಇಬ್ಬರು ಜೊತೆ ನಾವು ಖಂಡಿತ ಮಾತಾಡ್ತೇವೆ, ಹಾಗೂ ಒಬ್ಬರನ್ನ ನೇರವಾಗಿ ಇಲ್ಲೇ ಕರೆಸಿ ನಿಮ್ಮ ಜೊತೆ ಸಮಾಧಾನವಾಗಿ ಮಾತಾಡಿ ಕಳಿಸ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತೇವೆ. ಒಳ್ಳೆದಾಗ್ಲಿ. ಖಂಡಿತವಾಗ್ಲೂ ಎಲ್ಲ ಅದೃಷ್ಟಶಾಲಿಗಳು ಗುರುಜಿಯವರೀಗ ಸಂಖ್ಯೆಯನ್ನ ತಿಳಿಸಿದ್ದಾರೆ. ದಯವಿಟ್ಟು ಫೋನನ್ನ ಪಕ್ಕದಲ್ಲೇ ಇಟ್ಕೊಂಡಿರಿ. ಹಾಗೆ ಬಹುಮುಖ್ಯವಾಗಿ ಡೀಟೇಲ್ಸ್ ಅನ್ನ ಸರಿಯಾಗಿ ಹೇಳಿ, ಇಲ್ದಿದ್ರೆ ಕರೆ ಕಟ್ ಆಗ್ಬಿಡತ್ತೆ ಅಂತ ಹೇಳ್ತಾ ನೇರವಾಗಿ ಕೂಡ ನೀವು ಪ್ರಯತ್ನ ಮಾಡಬಹುದು ಕರೆಗೆ ಅಂತ ತಿಳಿಸ್ತಾ, ಗುರುಜಿ ಇಂದಿನ ರಾಶಿ ಫಲಗಳ ಕುರಿತು ತಿಳಿಸ್ಕೊಡೋ ಸಮಯ ಈಗ. ಖಂಡಿತ. ಇವತ್ತು ಮೃಗಶಿರಾ ನಕ್ಷತ್ರ ಸಂಜೆ ಸುಮಾರು ಹೆಚ್ಚು ಕಡಿಮೆ 5:45 ಇರ್ತಕ್ಕಂಥ ವಿಷ್ಕುಂಭ ಯೋಗದ ಶುಕ್ಲ ಪಕ್ಷದ ದಶಮಿ ತಿಥಿ. ತುಂಬ ಒಳ್ಳೆಯ ದಿನ ಇವತ್ತು. ಮಾಡ್ತಕ್ಕಂಥ ಯಾವುದೇ ಕಾರ್ಯಗಳು, ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂಥ ಕಾರ್ಯ ಕೆಲಸಗಳಲ್ಲಿ ವಿಶೇಷ ಲಾಭಗಳಾಗ್ತಕ್ಕಂಥದ್ದು. ನೋಡಿ, ಶನಿ ವಕ್ರ ಅಂತ ಹೇಳಿದ್ದೆ. ವಕ್ರನಾದಾಗ ಏನಾಗ್ತಾನೆ ಅಂದರೆ ತನ್ನ ಹಿಂದಿನ ಮನೆಗೆ ಹೋಗ್ತಾನೆ. ಕನ್ಯಾ ರಾಶಿ ಮೇಲೆ ಪ್ರಭಾವ ಬೀರ್ತಾನೆ. ಸೊ ಕನ್ಯಾ ರಾಶಿಗೆ ಶನಿ ಬಂದಾಗ ಕುಜ ಈಗ ಎಲ್ಲಿದ್ದಾನೆ ಅಂತ ಅತಿ ಮುಖ್ಯವಾಗಿ ನೋಡ್ತೀವಿ. ಶನಿ ಹಿಂದೆ ಮುಂದೆ ಹೋಗ್ತಿದ್ದಾನೆ ಅಂದರೆ ಬೇರೆ ಗ್ರಹಗಳು ಯಾರ್ಯಾರಿದ್ದಾರಪ್ಪ, ಎಲ್ಲೆಲ್ಲಿದ್ದಾರೆ, ಏನೇನು ಎಡವಟ್ಟಾಗ್ಬೋದು ಅಂತ ಅತಿ ಮುಖ್ಯವಾಗಿ ನೋಡೋದು ಕುಜ. ಕುಜ ಬಂದು ಕನ್ಯಾ ರಾಶಿಯಿಂದ 6ನೇ ಮನೆ, ಅದು ಕುಂಭರಾಶಿಯಲ್ಲಿದ್ದಾನೆ. ಕುಂಭರಾಶಿಯಿಂದ ಶನಿ ಅಷ್ಟಮದಲ್ಲಿರ್ತಕ್ಕಂಥದ್ದು. ಕುಂಭರಾಶಿಯವ್ರ ಮೇಲೂ ಕೂಡ ಪ್ರಭಾವ ಬೀರ್ತಕ್ಕಂಥದ್ದು ಕನ್ಫರ್ಮ್. ಈ ಶನಿ ಕುಜ ಷಷ್ಠಾಷ್ಟಕ ಬಂದಾಗ ಅಲ್ಲಲ್ಲಿ ವಿಸ್ಫೋಟ, ವಿಮಾನ ಅಪಘಾತ, ರೈಲು ಅಪಘಾತ, ಬಸ್ಸು ಅಪಘಾತ, ಸ್ಟ್ರೈಕ್ಗಳು, ಗಲಾಟೆಗಳು, ದೊಂಬಿಗಳು, ಬೆಂಕಿ, ಮಾರಣ, ಎಲ್ಲಾದರೂ ಬಾಂಬ್ ಬ್ಲಾಸ್ಟ್ಗಳು ಹೆಚ್ಚಾಗ್ತಕ್ಕಂಥದ್ದು, ಜಾತಿ ಗಲಾಟೆ ಜಾಸ್ತಿ ಆಗ್ತಕ್ಕಂಥದ್ದು, ಭ್ರಾತೃಗಳ ಗಲಾಟೆ ಜಾಸ್ತಿ ಆಗ್ತಕ್ಕಂಥದ್ದು, ಅಂತಾರಾಜ್ಯ ಕಲಹಗಳು ಜಾಸ್ತಿ ಆಗ್ತಕ್ಕಂಥದ್ದು, ನದಿಗೆ ಸಂಬಂಧಪಟ್ಟಂಥ ಹಂಚಿಕೆಗಳ ವಿಚಾರದಲ್ಲಿ ಗಲಾಟೆಗಳಾಗ್ತಕ್ಕಂಥದ್ದು, ಭ್ರಷ್ಟಾಚಾರಗಳು ಹೊರಗಡೆ ಬರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ರಕ್ಷಣಾ ಇಲಾಖೆ, ಭೂಮಿ ಇಲಾಖೆ, ಆಸ್ತಿಗಳಿಗೆ ಸಂಬಂಧಪಟ್ಟಂಥದ್ದು. ಇವರೇನೋ ಜಿ ಕ್ಯಾಟಗರಿನಲ್ಲಿ ಸೈಟ್ ಮಾಡ್ಕೊಬಿಟ್ಟಿದ್ದಾರೆ, ಬಿ ಕ್ಯಾಟಗರಿನಲ್ಲಿ ಸೈಟ್ ಮಾಡ್ಕೊಬಿಟ್ಟಿದ್ದಾರೆ ಅನ್ನತಕ್ಕಂಥ ಭಾವಾರ್ಥವನ್ನೆಲ್ಲ ತೋರಿಸ್ತಕ್ಕಂಥ ಒಂದು ಪ್ರಭಾವ ಖಂಡಿತ ನೀವು ನೋಡಬಹುದು. ಅದರಲ್ಲೂ ಶನಿ ಮುಂದ್ಗಡೆ ರಾಹು ಇರ್ತಕ್ಕಂಥದ್ದು, ಕುಜನ ಮುಂದ್ಗಡೆ ಕೇತು ಇರ್ತಕ್ಕಂಥದ್ದು, ಆತ್ಮಹತ್ಯೆಗಳು ಸಿಕ್ಕಾಬಟ್ಟೆ ಆಗ್ತಕ್ಕಂಥದ್ದು. ಅದರಲ್ಲೂ ಶುಕ್ರಾಸ್ತ ನವಾಂಶದಲ್ಲಿ ಶುಕ್ರ ನೀಚ ಭಾವದಲ್ಲಿರ್ತಕ್ಕಂಥದ್ದು, ಪ್ರೇಮಿಗಳು ಸಾಯ್ತಕ್ಕಂಥದ್ದು, ಹೆಂಡತಿಯ ಗಂಡನನ್ನ ಸಾಯಿಸ್ತಕ್ಕಂಥದ್ದು, ಗಂಡನೇ ಹೆಂಡತಿಯನ್ನ ಸಾಯಿಸ್ತಕ್ಕಂಥದ್ದು, ಯಾರಾದರೂ ಕಲಾವಿದರಿಗೆ ಅಪಮೃತ್ಯು ಆಗ್ತಕ್ಕಂಥದ್ದು, ಯಾರಾದರೂ ಕಲಾವಿದರಿಗೆ ಅಂಗಚ್ಛೇದಗಳಾಗ್ತಕ್ಕಂಥದ್ದು, ಕಲಾವಿದರದ್ದು ಸ್ಕ್ಯಾಂಡಲ್ಸ್ ಹೊರಗಡೆ ಬರ್ತಕ್ಕಂಥದ್ದು,
ಈ ಒಂದು ರಕ್ಷಣಾ ಇಲಾಖೆ, ಭೂಮಿ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ಟೆಲಿಕಾಂ ಇಲಾಖೆ, ಹಗರಣಗಳ ಭಂಡಾರವೇ. ನೀನ್ ಅಡಿಕೆ ಕದ್ದೆ ಅಂದ್ರೆ, ಇಲ್ಲಪ್ಪ ನಾನು 2 ಅಡಿಕೆ ಕದ್ದಿದ್ದು. ನೀನ್ 2 ಅಡಿಕೆ ಅಂದ್ರೆ ಅವನು 10 ಅಡಿಕೆ ಕದ್ದಿದ್ದಾನೆ, ಅವನು ಒಂದು ಚೊಂಬ ಅಡಿಕೆ ಕದ್ದಿದ್ದಾನೆ. ಈ ರೀತಿಯ ಒಂದು ಪ್ರಭಾವಗಳು ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ. ಸೂಕ್ಷ್ಮವಾಗಿ ಗಮನಿಸ್ತಾರೆ. ಇರ್ಲಿ, ಇವತ್ತಿನ ರಾಶಿ ಫಲಕ್ಕೆ ಬರೋಣ. ಮೊದಲಿಗೆ ಮೃಗಶಿರ ನಕ್ಷತ್ರ. ಮೇಷರಾಶಿಗೆ ಮೃಗಶಿರ ನಕ್ಷತ್ರ ಅಂತ ಹೇಳಿದ್ರೆ ಕುಜನ ನಕ್ಷತ್ರ. ಸೊ ಆ ಕುಜನ ಭಾವ ಎಲ್ಲಿದೆ ಅಂತ ನೋಡ್ತೀವಿ. ಆ ಕುಜ ವಿಶೇಷವಾಗಿ 11ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಆತ ಗುರು ನಕ್ಷತ್ರದಲ್ಲಿದ್ದಾನೆ. ಆ ಗುರು ನಿಮಗೆ 2ನೇ ಭಾವದಲ್ಲಿ, ವಿಶೇಷವಾಗಿ ರೋಹಿಣಿ ನಕ್ಷತ್ರದಲ್ಲಿದ್ದಾನೆ. ಎಲ್ಲವೂ ಸುಗಮವಾಗಿ ನಿಭಾಯಿಸಿಕೊಳ್ಳತಕ್ಕಂಥ ದಿನವಾಗಿರುತ್ತೆ. ಆದರೂ ಸ್ವಲ್ಪ ಟೆನ್ಷನ್ಸ್ ಇರುತ್ತೆ. ತುಂಬಾ ದೊಡ್ಡ ಅಧಿಕಾರಿ ವರ್ಗದಲ್ಲಿರತಕ್ಕಂಥವರಿಗೆ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಗೃಹ ಇಲಾಖೆನಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಅನ್ನಿಸ್ತಕ್ಕಂಥದ್ದು ಅನ್ಸಿದ್ರು ನಿಭಾಯಿಸ್ತಕ್ಕಂಥ ಒಂದು ದಿನ. ಭೂಮಿ, ಮನೆ, ಹೊಲ, ತೋಟ, ಗದ್ದೆ, ಆಸ್ತಿ ಕೊಳ್ಳೋದು, ತಗೊಳ್ಳೋದು, ಮಾತುಕತೆ, ಕೋರ್ಟು, ವಾದ ವಿವಾದ, ಜಗಳ, ಭೂಮಿಗೆ ಸಂಬಂಧಪಟ್ಟಂಥದ್ದಿದ್ರೆ ಕುಳಿತು ಚರ್ಚೆ ಮೂಲಕ ನಿವಾರಿಸಿಕೊಳ್ಳತಕ್ಕಂಥ ಒಂದು ದಿನ. ಇಲ್ಲ ಕೋರ್ಟು ಕಲಹಗಳಲ್ಲಿ ಜಯ ನಿಮ್ಮ ಪರವಾಗಿ ವಾಲತಕ್ಕಂಥದ್ದಾಗುತ್ತೆ. ಇನ್ನು ಉದ್ಯೋಗದಲ್ಲಂತೂ ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ಅಧಿಕಾರ, ಅಂತಸ್ತು, ಬಡ್ತಿ, ನೆಮ್ಮದಿ, ಉದ್ಯೋಗದಲ್ಲಿ ಒಂಥರ ಟೆನ್ಷನ್ನೇ ಇಲ್ಲದಂತ ಒಂದು ಭಾವ. ಇಡೀ ಭಾರತ ಬಂದಾಗ ಕುಳಿತುಕೊಂಡಿದ್ರೆ ಕಡಿಮೆ ಅಂದ್ರೂ ನಮ್ಮ ಒಂದು ದೇಶದ ಒಂದು ಬಜೆಟ್ ಲೆಕ್ಕಾಚಾರದ ಪ್ರಕಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 95ರಿಂದ 97 ಲಕ್ಷ ಕೋಟಿ ಅಂತಾರೆ. ಅಷ್ಟು ಒಂದು ಬಜೆಟ್ಗೆ ಸಂಬಂಧಪಟ್ಟಂತ ಒಂದು ದೇಶ. ಖರ್ಚು ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ಗೂ ಲೆಕ್ಕ ಹಾಕೊಂಡು ನೋಡ್ದ ಅಂದ್ರೆ ಹೆಚ್ಚು ಕಡಿಮೆ 36 ಲಕ್ಷ ಎಂಪ್ಲಾಯೀಸ್ ಇರತಕ್ಕಂಥ ಒಂದು ಬಾಬತ್ತು ಅನ್ನೋ ಒಂದು ಮಾತು ಕೂಡ ಹೇಳ್ತಾರೆ. ಸರ್ಕಾರಿ ಮಟ್ಟದ ಒಂದು ಕೆಲಸಗಾರರು ಅಂತಕ್ಕಂಥದ್ದು. ಈ 97 ಲಕ್ಷ ಕೋಟಿಯ ಒಂದು ವ್ಯವಹಾರದಲ್ಲಿ 2 ದಿನಕ್ಕೆ ಲೆಕ್ಕ ಹಾಕೊಳ್ಳಿ, ಕಡಿಮೆ ಅಂದ್ರೂ ಒಂದು 50ರಿಂದ 55 ಸಾವಿರ ಕೋಟಿ ಈ ತರ ಬಂದಾದ್ರೆ ಖರ್ಚಾಗುತ್ತೆ, ನಷ್ಟ ಆಗುತ್ತೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಅಂತ ಒಂದು ಎಡವಟ್ಟನ್ನ ಬಂಧುಗಳ ಮೂಲಕ ಎಷ್ಟು ದುಡ್ಡು ಪೋಲಾಗುತ್ತೋ ಅಷ್ಟು ದುಡ್ಡನ್ನ ಬಡವರಿಗೆ ನಾವು ಹಂಚಬಹುದು, ಮನೆಗಳು ಮಾಡಿಕೊಡ್ಬೋದು, ಎಜುಕೇಶನ್ ಮಾಡಿಕೊಡ್ಬೋದು, ಬದುಕು ಬಂಗಾರ ಕಟ್ಟಿ ಕೊಡಬಹುದು. ಆದರೂ ನಾವೆಲ್ಲೋ ಒಂದು ಎಳವಟ್ಟು, ಎಳೆದಾಟ ಅನ್ನತಕ್ಕಂಥದ್ದನ್ನೆಲ್ಲ ಈ ಶನಿ ವಕ್ರ, ಶನಿ ರಾಹು ಸಂಧಿ ನೋಡಿದಾಗ, ಸೇರಿದಾಗ ಇಂಥ ಅನಾಹುತಗಳ ಒಂದು ಭರಾಟೆಯನ್ನು ನೋಡ್ತಕ್ಕಂಥದ್ದಾಗುತ್ತೆ. ಆದರೂ ಮೇಷರಾಶಿಗೆ ವಿಶೇಷವಾದಂಥ ದಿನ. ಇನ್ನು ವೃಷಭ ರಾಶಿಗೆ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಈಗ ನಾವೇ ಕರೆ ಮಾಡಿದ್ದೀವಿ ಅವರು ಅದೃಷ್ಟಶಾಲಿಗಳಿಗೆ. ಯಾರವರು ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ರಾಜಲಕ್ಷ್ಮಿ ಅಂತ ಮೇಡಮ್. ಎಲ್ಲಿಯವರು ರಾಜಲಕ್ಷ್ಮಿ ಅವರು? ಹಾಸನಿಂದ. ಯಾರ ಬಗ್ಗೆ ಕೇಳ್ಬೇಕಿತ್ತು ರಾಜಲಕ್ಷ್ಮಿ ಅವರೇ? ನನ್ನ ಮಗ ದೊಡ್ಡವನು ಹರ್ಷ ಅಂತ. ಹುಟ್ಟಿದ ದಿನಾಂಕ 4/4 ಹಾ 1990. ಸಮಯ ಸಂಜೆ 5 ಗಂಟೆಯಿಂದ 5:30 ಒಳಗಡೆ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 10 ಮೇಡಮ್. ರಾಜಲಕ್ಷ್ಮಿ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿಮ್ಮ. ಆಯ್ತು ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಶಂಕರ್. ನಮಸ್ತೆ ತಾಯಿ. ನಮಸ್ತೆ ಗುರುಜಿ. ಚಂದ್ರನಿಗೆ ರಾಹು ದೋಷ, ಕೇತು ದೋಷ ಅಂದ್ರೆ ಯಾಕೋ ತಾಯಿ ಆರೋಗ್ಯ, ಚಿಂತನೆ, ಹಣಕಾಸು, ಕುಟುಂಬ ಎಲ್ಲದರಲ್ಲೂ ನೀವು ತುಂಬಾ ನೋವು ತಿಂದಿದ್ದೀರಾ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದೋ ಅಲ್ವೋ? ಹೌದು ಗುರುಜಿ, ಅದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು ಅಂತ ತುಂಬಾ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಗುರುಜಿ. ಆಗ್ಲಿ ಆತಂಕ ಪಡಬೇಡಿ. ರಾಹುಗ್ರಸ್ತ ಶನಿ ಬೇರೆ ಈ ಕುಟುಂಬದಲ್ಲಿ ನೋಡಿ, ಏನಾದ್ರೂ ಒಂದು ಅನಾಹುತ, ಭೂಮಿ ವಿಚಾರ, ಹಣಕಾಸು ವಿಚಾರ, ಆರೋಗ್ಯ ವಿಚಾರ, ಏನಾದ್ರೂ ಒಂದು. ಇವನು ಕೂಡ, ನಿಮ್ಮ ಮಗ ಕೂಡ ಒಂದು ಪುಟ್ಟ 2 ಬಾರಿ ಆದ್ರೂ ಆ ಒಂದು ಪೆಟ್ಟುಗಳಿಂದಲೋ, ಆಪರೇಷನ್ ಇಂದಲೋ, ಆಕ್ಸಿಡೆಂಟ್ ಇಂದಲೋ ಪಾರಾಗಿರಬೇಕು ಅನ್ನೋದು ತೋರಿಸ್ತಿದೆ. ಹೌದೋ ಅಲ್ವೋ ತಾಯಿ? ಹೌದು ಹೌದು ಗುರುಜಿ. ಸರಿ. ಲಗ್ನಾಧಿಪತಿ ಅಷ್ಟಮ, ಆ ಬುಧನ ಭಾವಕ್ಕೆ ಕುಜ ಬೇರೆ ಸಂಧಿ, ರಾಹು ಬೇರೆ ಸಂಧಿ, ಶನಿ ಬೇರೆ ಸಂಧಿ, ಕೇತು ಬೇರೆ ಸಂಧಿ, ಚಂದ್ರ ಬೇರೆ ಸಂಧಿ, ಅಷ್ಟಮ ಗ್ರಹದ ಮೇಲೆ ಅಷ್ಟು ಗ್ರಹಗಳ ಒಂದು ಪ್ರಭಾವ, ಆಲ್ಮೋಸ್ಟ್ 6 ಗ್ರಹಗಳ ಒಂದು ಪ್ರಭಾವ ಬೀರ್ತಿರೋದ್ರಿಂದ ಅವನ ವಿದ್ಯಾಭ್ಯಾಸದಲ್ಲೂ ಏರುಪೇರಾಗ್ತಿದೆ, ಅವನ ಆರೋಗ್ಯದಲ್ಲೂ ಏರುಪೇರಾಗ್ತಿದೆ, ಅವನ ಯೋಚನಾ ಶಕ್ತಿಯಲ್ಲೂ ಕೂಡ ಏರುಪೇರುಗಳಾಗ್ತಿರ್ತಕ್ಕಂಥದ್ದು. ಹೌದೋ ಅಲ್ವೋ ತಾಯಿ?
ಹೌದು ಗುರುಜಿ, ಅವನು ಸೆಕೆಂಡ್ ಇಯರ್ನು ಫುಲ್ ಮಾಡ್ಕೊಳ್ಳಿಲ್ಲ ಕಂಪ್ಲೀಟ್. ಮತ್ತೆ ಡಿಪ್ಲೊಮಾಗೆ SLC ಮೇಲೆ ಸೇರ್ಸಿದ್ವಿ, ಅದು ಆಗ್ಲಿಲ್ಲ ಅವನ್ಗೆ. ತುಂಬಾ ನೋವು ಪಡ್ತಾ ಇದೀವಿ ಸರ್ ಗುರುಜಿ ಮನೆಯಲ್ಲಿ ಎಲ್ಲರೂ. ಆತಂಕ ಪಡಬೇಡಿ. ಹಾಸನ ಅಂತ ಹೇಳ್ತೀರಾ, ಕಟೀಲು ಇಲ್ಲ ಕೊಲ್ಲೂರು ಇಲ್ಲ ಹೊರನಾಡು ನಿಮ್ಗೆ ಹತ್ತಿರ ಆಗ್ತಕ್ಕಂಥದ್ದಾಗುತ್ತೆ. ಈ ಮೂರರಲ್ಲಿ ಒಂದು ದೇವಸ್ಥಾನಕ್ಕೆ ಒಮ್ಮೆಯಾದರೂ ಹೋಗ್ಬಿಟ್ಟು, ವರ್ಷಕ್ಕೊಮ್ಮೆಯಾದರೂ ದೀಪಾರಾಧನೆ, ಆ ಕೊಳದಲ್ಲಿ ಸ್ನಾನ ಮಾಡಿ ದೀಪಾರಾಧನೆ ಮಾಡ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ. ಶನಿ, ಕುಜ, ರಾಹು ಈ ಮೂರು ಗ್ರಹಗಳ ಸಂಧಿ ಏನಾದರೂ ಪರಿಚ್ಛೇದವನ್ನು ಉಂಟು ಮಾಡುತ್ತೆ, ಅನಾಹುತ ಉಂಟು ಮಾಡುತ್ತೆ ಅಂತ ಹೇಳ್ತೀವಿ. ನರಸಿಂಹ ಕ್ಷೇತ್ರಗಳ ಹತ್ತಿರದಲ್ಲಿ ಎಲ್ಲಿಯಾದರೂ ಇದ್ದರೆ, ಇಲ್ಲ ಮೇಲುಕೋಟೆ ಹತ್ತಿರ ಆಗುತ್ತೆ ಅನ್ನೋದಾದರೆ ನಿಮ್ಮ ಹುಡುಗನನ್ನು ಒಂದ್ಸಲಿ ಕಳಿಸ್ಕೊಡಿ, ಹೋಗಿ ದರ್ಶನ ಮಾಡ್ಕೊಂಡು ಬರಲಿ, ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಆತಂಕ ಪಡಬೇಡಿ. ಪ್ರತಿ ತಿಂಗಳು ಶನಿವಾರ ನಿಮ್ಮ ಹುಡುಗನಿಗೆ ಹೇಳಿ ಎಳ್ಳುಂಡೆ, ತಿಂಗಳಲ್ಲಿ ಒಂದು ಶನಿವಾರ ಒಂದು 8 ಎಳ್ಳಿನ ಉಂಡೆಯಾಗಲಿ ಇಲ್ಲ ಎಳ್ಳಿನ ದೀಪವಾಗಲಿ, ಒಂದು ಎಳ್ಳಿನ ದೀಪವಾಗಲಿ ಹಚ್ಚಿ ಬರ್ತಕ್ಕಂಥದ್ದು ಹನುಮಂತ ದೇವಸ್ಥಾನದಲ್ಲಿ. ಇಲ್ಲ ಎಳ್ಳಿನ ಉಂಡೆಯನ್ನು ದಾನ ಮಾಡ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗ್ಬೇಡಿ. ರಾಜಲಕ್ಷ್ಮಿ ಅವರೇ ಧನ್ಯವಾದಗಳು. ಹಾಗೆ ವೀಕ್ಷಕರೇ, ನಿಮ್ಗೊಂದು ಸುವರ್ಣ ಅವಕಾಶವನ್ನ ನಮ್ಮ ಓಂಕಾರ ಕಾರ್ಯಕ್ರಮದ ಮುಖೇನ ನಾವು ಒದಗಿಸ್ತಾ ಇದೀವಿ. ಏನಪ್ಪಾ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಹೊಸ ಹೊಸ ಪ್ರಯೋಗಗಳು ಜರುಗ್ತಾ ಇವೆ. ಅದು ಯಾಕೆಂದ್ರೆ ನಿಮ್ಮ ಉಪಯೋಗಕ್ಕೆ. ನೀವು ಇನ್ ಮುಂದೆ ನಮ್ಮ ಕಾರ್ಯಕ್ರಮಕ್ಕೆ ಪತ್ರವನ್ನ ಬರೆಯುವಾಗ ಸಿಗ್ನೇಚರ್ ಹಾಕೋದ್ ಮರಿಬೇಡಿ. ಯಾಕೆ ಅಂತೀರಾ? ನಿಮ್ಮೆಲ್ರಿಗೂ ತಿಳಿದೇ ಇದೆ, ನಾವು ರವಿಶಂಕರ್ ಗುರೂಜಿ ಅವರನ್ನ ವೈಬ್ರೇಷನ್ ಗುರೂಜಿ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಅವರು ಹಸ್ತಾಕ್ಷರ ವಿದ್ಯಾ ಪ್ರಾವೀಣರು ಕೂಡ ಹೌದು. ಯಾಕೆ ಹಾಗೆ ಅಂದ್ರೆ ಸಿಗ್ನೇಚರ್ ನೋಡಿ ಕೂಡ ಗುರೂಜಿಯವರು ಜ್ಯೋತಿಷ್ಯವನ್ನ ಹೇಳಬಲ್ಲರು. ಹಾಗಾಗಿ ಇನ್ಮುಂದೆ ನಿಮ್ಮ ಒಂದು ಹೆಸರು, ವಿಳಾಸ, ಅಷ್ಟೆಲ್ಲ ಹುಟ್ಟಿದ ದಿನಾಂಕ ಗೊತ್ತಿದ್ರು ಪರವಾಗಿಲ್ಲ, ಗೊತ್ತಿಲ್ದಿದ್ರು ಪರವಾಗಿಲ್ಲ, ಅದನ್ನು ಕೂಡ ಬರೆದು ಕಳಿಸಿ. ಸಿಗ್ನೇಚರ್ ಜೊತೆಗೆ ಒಂದು ಭಾವಚಿತ್ರವನ್ನ ಹಾಕಿ ಕಳಿಸಿ. ಖಂಡಿತವಾಗ್ಲೂ ನಿಮ್ಮ ಒಂದು ಜ್ಯೋತಿಷ್ಯ ಹೇಗಿದೆ, ನಿಮ್ಮ ಒಂದು ಭವಿಷ್ಯ ಹೇಗಿದೆ ಅಂತ ಗುರೂಜಿಯವರು ಸಿಗ್ನೇಚರ್ ನೋಡಿನೇ ಹೇಳ್ತಾರೆ ಅಂತ ಹೇಳ್ತಾ, ಬನ್ನಿ ಗುರೂಜಿ, ನಿಜಕ್ಕೂ ನಾವು ಕಾಯ್ತಾ ಇದೀವಿ, ಒಂದು ಹೊಸ ಪ್ರಯೋಗವನ್ನ ಮಾಡ್ತಾ ಇದ್ದೀವಿ. ಹಾಗೆ ಇನ್ಲ್ಯಾಂಡ್ ಲೆಟರ್ ಅಲ್ಲಿ ಹಾಕಿದ್ರೆ ಅದನ್ನ ನಾವು ಸ್ವೀಕರಿಸೋದಿಲ್ಲ. ದಯವಿಟ್ಟು ಸರಿಯಾದ ರೀತಿಯಲ್ಲಿ ಅದನ್ನ ಕಳಿಸ್ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ, ಗುರೂಜಿ ಈಗೇನ್ ತಿಳಿಸ್ತಾ ಇದ್ದೀರಾ? ರಾಶಿ ಫಲಕ್ಕೆ ಬರೋಣ. ನೋಡಿ, ರಾಶಿ ಫಲಕ್ಕೂ ಮೊದಲು ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಒಂದು ಸಿಗ್ನೇಚರ್ ಇರುತ್ತೆ. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವ ಇರುತ್ತೆ. ಆ ವ್ಯಕ್ತಿತ್ವ ಅವರ ಹಸ್ತಾಕ್ಷರದಲ್ಲಿರುತ್ತೆ. ನಿಮ್ಮ ಒಂದು ಬರವಣಿಗೆ, ನಿಮ್ಗೆ ಸಿಗ್ನೇಚರ್ ಹಾಕೋಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೆ ಏನು ಅನಿಸುತ್ತೋ ಪುಟ್ಟ ಅಕ್ಷರಗಳಲ್ಲೇ ನಿಮ್ಮ ಸಮಸ್ಯೆ, ನೋವು, ದುಃಖ, ದುಮ್ಮಾನ ಬರೆದ್ರೂ ಸರಿ, ಅದನ್ನೇ ತೋರಿಸಿ ಹೇಳಬಲ್ಲೆ. ಆದರೆ ಸಿಗ್ನೇಚರ್ ಹಾಕಿದ್ರೆ ದ್ಯಾಟ್ ವಿಲ್ ಬಿ ಮೋರ್ ಸ್ಪೆಸಿಫಿಕ್. ಅದು ನೀವು ಅನ್ನತಕ್ಕಂಥದ್ದು. ಅಂದರೆ ನಿಮ್ಮ ಕುಟುಂಬ, ನಿಮ್ಮ ಒಂದು ಮೊಬೈಲ್ ನಂಬರ್ ಬಂದು ಬೇರೆಯವ್ರು ಯಾರೂ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಬಂದು ಬೇರೆಯವ್ರು ಯಾರೂ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹೌದಲ್ವಾ? ಹಾಗೆ ನಿಮ್ಮ ಹಸ್ತಾಕ್ಷರವೂ ಅಷ್ಟೇ. ಅದೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ತೋರಿಸ್ಕೊಡುತ್ತೆ. ನೀವು ಒಳ್ಳೆಯವರನ್ನೋದನ್ನು ತೋರಿಸುತ್ತೆ, ಕೆಟ್ಟವರನ್ನೋದನ್ನು ತೋರಿಸುತ್ತೆ. ನೀವು ಕಳ್ಳರ, ಸುಳ್ಳ್ರ, ದಗಾಕೋರರ ನಿಮ್ಮ ಚಿಂತನೆಗಳು, ನಿಮ್ಮ ಮೋಸ, ನಿಮ್ಮ ನ್ಯಾಯ, ನಿಮ್ಮ ಧರ್ಮ ಎಲ್ಲವೂ ನಿಮ್ಮ ಪುಟ್ಟ ಹಸ್ತಾಕ್ಷರದಲ್ಲಿ ಅಡಗಿರುತ್ತೆ. ಸೊ ಬರೆದಾಕಿ. ಹಾಗೆ ಅದ್ರ ಜೊತೆನಲ್ಲಿ ಆಯಿತು ಅಂದರೆ ಡೇಟ್ ಆಫ್ ಬರ್ತು, ಟೈಮಿಂಗ್ಸ್ ಗೊತ್ತಿದ್ರೆ ಹಾಕಿ. ಇಲ್ಲ ಗೊತ್ತಿಲ್ಲ, ನಿಮ್ಮ ಮದುವೆ ಆಗಿದ್ರೆ ಮದುವೆ ಸಮಯ, ಆ ಮುಹೂರ್ತದ ಸಮಯ ಎಷ್ಟೊತ್ತಿಂದ ಎಷ್ಟೊತ್ತು ಅಂತ ಹಾಕಿ. ಹಾಗೂ ಮದುವೆ ದಿನಾಂಕ. ಇಲ್ಲ ಪಾಪು ಆಗಿದ್ರೆ ಪಾಪುವಿನ ಹುಟ್ಟಿದ ಸಮಯ ಹಾಗೂ ಡೇಟ್ ಹಾಕಿ. ಹಸ್ತಾಕ್ಷರ ಮಾತ್ರ ಹಾಕೋದು ಮರಿಬೇಡಿ. ಅದ್ರ ಜೊತೆ ಇನ್ನೊಂದು ನಿಮ್ಮ ಭಾವಚಿತ್ರ ಕೂಡ ಹಾಕಿ. ಅದನ್ನು ನೇರವಾಗಿ ನೋಡಿ ಹೇಳ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತೇನೆ. ಇರಲಿ, ರಾಶಿ ಫಲಕ್ಕೆ ಬರೋಣ. ವೃಷಭ ರಾಶಿ. ಈ ಕುಜನ್ ತತ್ವ ನೋಡಿ, ಇವತ್ತು ಎಲ್ಲಿಯಾದರೂ ಆಕ್ಸಿಡೆಂಟ್ಗಳು ಪ್ರಾಬ್ಲಮ್ ಆಗಿರುತ್ತೆ. ಒಂದು ರೈಲ್ ಆಕ್ಸಿಡೆಂಟ್, ವಿಮಾನ ಅಪಘಾತ, ಈ ಕುಜನ ಭಾವ ಕನ್ಫರ್ಮ್ ಆಗಲೇಬೇಕು. ಬಸ್ ಅಪಘಾತಗಳು, ಬೈಕ್ ಅಪಘಾತಗಳು, ಒಂದು ದೊಡ್ಡ ಅಪಘಾತ ಸುದ್ದಿಯನ್ನು ನಾವು ಕೇಳ್ತಕ್ಕಂಥದ್ದಾಗುತ್ತೆ. ಆ ಒಂದು ಶನಿ ಕುಜ ಷಷ್ಟಾಷ್ಟಕ ವೃಷಭ ರಾಶಿಗೆ 2ನೇ ಮನೆಯಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಏನಾದರೂ ಒಂದು ಕಿರಿಕಿರಿ, ಸ್ಥಿರಾಸ್ತಿ, ಆಸ್ತಿಗೆ ಸಂಬಂಧಪಟ್ಟಂಥ ಕಿರಿಕಿರಿಗಳು, ಒಡ ಹುಟ್ಟಿದವ್ರ ಜೊತೆ ಏನಾದರೂ ಕಿರಿಕಿರಿಗಳು, ಕುಟುಂಬದಲ್ಲಿ ಅಂತಃಕಲಹಗಳಾಗ್ತಕ್ಕಂಥದ್ದಾಗುತ್ತೆ. ಆದರೆ ಉದ್ಯೋಗದಲ್ಲಿ ಮಾತ್ರ ಕಿರಿಕಿರಿ ಇದ್ದರೂ ನಿಭಾಯಿಸ್ಕೊಬಿಡ್ತೀರ. ಯಾಕಂದರೆ ಒಂಥರ ಏನೋ ಬಲ ಬಂದಂಥ ಒಂದು ಭಾವ, ಏನೂ ಆಗಲ್ಲ ಬಿಡು, ನೋಡೋಣ ಮಾಡೋಣ ಅಂತಕ್ಕಂಥ ಒಂದು ಛಾಯೆ ಇವತ್ತಿರ್ತಕ್ಕಂಥದ್ದು. ಅದರಲ್ಲೂ ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು, ಅದರಲ್ಲೂ ಈ ಸಿವಿಲ್ ಇಂಜಿನಿಯರಿಂಗ್
ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂತಂತೂ UPSC, IPS, IAS ಈ ಥರ ಸಂಬಂಧಪಟ್ಟಂತ ವಿದ್ಯಾಭ್ಯಾಸಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರು, ಅದರಲ್ಲಿ ಇರತಕ್ಕಂಥವ್ರು ವಿಶೇಷ ಅಭಿವೃದ್ಧಿ ಪಡಿತಾರೆ. ಇವತ್ತೊಂಥರ ಇನ್ಸ್ಪಿರೇಷನ್. ಯು ವಿಲ್ ಬಿ ಮ್ಯಾನೇಜ್ ಟು ಸಿಟ್ ಒನ್ ಪ್ಲೇಸ್ ಆ್ಯಂಡ್ ಸ್ಟಡಿ ವೆಲ್. ಈ ಥರದ್ದಾಗ್ತಕ್ಕಂಥದ್ದು. ಮಿಥುನ್ ರಾಶಿ ಸ್ವಲ್ಪ ಎಚ್ಚರಿಕೆ, ಪ್ರಯಾಣ ವಿಚಾರದಲ್ಲಿ ಎಚ್ಚರಿಕೆ. ಲಾಭವೂ ಉಂಟು, ನಷ್ಟವೂ ಉಂಟು. ಇವತ್ತು ಏನಾದರೂ ಒಂದು ಪ್ರಯಾಣಗಳಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದಾಗುತ್ತೆ, ಏನಾದರೂ ಒಂದು ಕೆಟ್ಟ ಹೆಸರು ಬರ್ತಕ್ಕಂಥದ್ದಾಗುತ್ತೆ. ಅಯ್ಯಪ್ಪ ಬಾಯಿ ಮುಂಡಪ್ಪ ಅವನು, ಜಗಮುಂಡನಪ್ಪ ಅವನು, ಅವ್ನ ಬಾಯಿ ಸರಿ ಇಲ್ಲಪ್ಪ ಅನ್ನತಕ್ಕಂಥ ಒಂದು ಅಪವಾದ. ಯಾರ ಮೇಲಾದ್ರೂ ಜಗಳ, ಕದನ, ಕಲಹ. ಯಾಕಂದ್ರೆ ಕುಜುನ್ ಭಾವದಲ್ಲಿ ಚಂದ್ರ ಇದ್ರೆ ಬುಧನ್ ಮನೆಯಲ್ಲಿ ಸುಮ್ಮನೆ ಬಿಡುತ್ತಾನೋ ಬಾಯಿನ. ಯಾರ ಮೇಲಾದ್ರೂ ಜಗಳ, ಕದನ, ಕಲಹ ಥಟ್ ಅಂತ ಹೊಡ್ತಾರೆ, ಮಾಡ್ತೀನಿ ಮಾಡ್ಕೊ ಹೋಗ್ ಅಂತಕ್ಕಂಥ ಒಂದು ಭಾವ. ಸ್ವಲ್ಪ ಎಚ್ಚರಿಕೆ. ಇನ್ನು ಕಟಕ ರಾಶಿ, ಲಗ್ನಾಧಿಪತಿಯ 12ನೇ ಮನೆ. ಮಕ್ಕಳ ವಿಚಾರಕ್ಕೋಸ್ಕರ ಸ್ವಲ್ಪ ನೋವುಗಳು ತಿಂತಕ್ಕಂಥದ್ದು. ಮಕ್ಕಳು ಓದ್ತಿಲ್ಲ, ಮಕ್ಕಳು ಕೆಲ್ಸಕ್ಕೆ ಹೋಗ್ತಿಲ್ಲ, ಮಕ್ಕಳು ಶುಭ ಕಾರ್ಯ ಆಗ್ತಿಲ್ಲ, ಮಕ್ಕಳೇನಾದ್ರೂ ಇವತ್ತು ಕಿರಿಕಿರಿ ಮಾಡ್ಕೊಳ್ಳೋದು, ಮಕ್ಕಳೇನಾದ್ರೂ ಬೀಳಿಸ್ಕೊಳ್ಳೋದು, ಈ ಕರೆಂಟು, ಟೇಬಲ್ಲು, ಚೇರು ಹೇಳ್ಕೊಂಡು ಪೆಟ್ಟುಗಳು, ಅದು ನಿಮ್ಗೆ ತುಂಬ ತಲೆನೋವು ತಂದು ಕೊಡ್ತಕ್ಕಂಥದ್ದಾಗುತ್ತೆ. ರಜಾ ಇವತ್ತು, ನೀವೆಲ್ಲೋ ಹೋಗಿದ್ದೀರಾ, ಮನೆಯಲ್ಲಿ ಮಕ್ಕಳು ಏನೋ ಒಂದು ಎಡವಟ್ಟು ಮಾಡೋದು, ಏನಪ್ಪ ಇವರು ಸುಮ್ಮನಿರೋದಿಲ್ಲ. ಮನೆಯಲ್ಲಿ ನಿಮಗೆ ಗಂಡು ಮಕ್ಕಳಿದ್ರೆ ಇವತ್ತೇನಾದರೂ ಒಂದು ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ. ಪ್ರಯಾಣಗಳಲ್ಲಿ ಮುಖ್ಯವಾಗಿ ಕಟಕ ರಾಶಿಯವರು ಎಚ್ಚರಿಕೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಿಟ್ಟು ಓನ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಬೇಡಿ. ಇವತ್ತು ಯಾವುದಾದ್ರೂ ಗಲಾಟೆ, ದೊಂಬಿ, ಕಿರಿಕಿರಿ, ಪೊಲೀಸ್ ಸ್ಟೇಷನ್ ಮೆಟ್ಲತ್ತೋದು, ಆಗೋದು, ಅಕ್ಕಪಕ್ಕದ ನೆರೆಹೊರೆಯವರು ಯಾರೋ ತಗೊಬಂದು ಕಸ ಗಿಸ ಹಾಕಿ ನಿನ್ ಜಾಗ ನನ್ನ ಜಾಗ, ನೀನೇನು ಹಾಕ್ದೆ ನಾನೇನು ಹಾಕ್ದೆ, ನೀನೇನು ಗಾಡಿ ಪಾರ್ಕ್ ಮಾಡೋದು, ಈ ಥರದ್ದು ಏನೋ ಒಂದು ನೀರಿನ ವಿಚಾರ, ಗಾಡಿ ವಿಚಾರ, ಯಾವುದಾದ್ರೂ ಒಂದು, ಇಲ್ಲ ಕರೆಂಟ್ ವಿಚಾರ, ಒಂದೇ ವಟಾರದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿರಿದ್ದೀರಾ, ನಿಮ್ಮಲ್ಲೇ ಕಿತ್ತಾಟ, ನೀನು ಜಾಸ್ತಿ ನೀರು ಯೂಸ್ ಮಾಡಿದೆ, ಈ ಥರದ್ದು ಆಗ್ತಕ್ಕಂಥ ಒಂದು ಪ್ರಭಾವ, ಯಾವುದೋ ಒಂದು ಕಿರಿಕಿರಿ ಮನಸ್ಸಿಗೆ ತುಂಬಿಸ್ತಕ್ಕಂಥದ್ದಾಗುತ್ತೆ. ಆದಷ್ಟು ನೀವು ಇವತ್ತು ದೇವಿ ಅನುಷ್ಠಾನ ಮಾಡ್ಕೊಳ್ಳಿ. ದೇವಿ ಮುಂದ್ಗಡೆ ಮೊದಲು ದೀಪ ಹಚ್ಚಿ. ಇವತ್ತಿಲ್ಲ ಅಂದ್ರೆ ಯಾರ ಹತ್ರ ಗುದ್ದಾಟ ಮಾಡ್ಕೊಬಿಡ್ತೀರಾ. ಎಚ್ಚರಿಕೆ. ಈಗ ನಾವೇ ಕರೆ ಮಾಡಿದೀವಿ ಮತ್ತೋರ್ವ ಅದೃಷ್ಟಶಾಲಿಗಳಿಗೆ. ಬನ್ನಿ, ಯಾರವರು ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದ್ಮಾ? ನನ್ನ ಹೆಸರು ಮಂಜುಳಾ ಅಂತ. ಮಂಜುಳಾ ಅವರೇ, ಎಲ್ಲಿರೋರು ತಾವು? ಬ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದೀವಿ. ನೀವ್ ಮಾಡಿದೀರಾ? ನಾವ್ ಮಾಡಿರೋದು? ನಾವಲ್ವೇನ್ರಿ ಮಾಡಿರೋದು? ಹೇಳಿ, ಲಕ್ಕಿ ಕಾಲರ್ ನೀವು. ಹಾಗಾಗಿ ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಅತ್ತಿಗೆ ಬಗ್ಗೆ ಕೇಳ್ಬೇಕಾಗಿತ್ತು. ಹೌದಾ, ಹೇಳಿ. ಹುಟ್ಟಿದ ದಿನಾಂಕವನ್ನ? 19/12 1982. ಸಮಯ? ಸಮಯ ಬೆಳಗ್ಗೆ 5 ಗಂಟೆ. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 6. ಗುರುಜಿ ಇದ್ದಾರೆ, ಮಾತಾಡಿ ಮಂಜುಳಾ ಅವ್ರೆ. ಓಕೆ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ರಾಮರಾಮ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ ಫೋನ್ ಮಾಡಿರೋದಕ್ಕೆ. ಆಗ್ಲಿ. ಇದನ್ನೆಲ್ಲ ನೀವು ಥ್ಯಾಂಕ್ಸ್ ಬಂದು ನಮ್ಮ ಜಿ ಪರಿವಾರಕ್ಕೆ ಹೇಳಬೇಕು. ಪ್ಲಾನ್, ಇಂಪ್ಲಿಮೆಂಟೇಷನ್ ಇರ್ಲಿ. ಬಾರಿ ಹೇಳುತ್ತಾ. ಇವ್ರಿಗೆ ಮದ್ವೆ ಆಗಿ 7 ವರ್ಷ ಆಗಿದೆ. ಇನ್ನ ಮಕ್ಕಳಾಗಿಲ್ಲ. ಎಷ್ಟೋ ಟ್ರೀಟ್ಮೆಂಟ್ ತಗೊಂಡವ್ರೆ, ಆದ್ರೇನು ಏನು ಆಗ್ಲಿಲ್ಲ ಗುರುಜಿ. ಸರಿ, ಆತಂಕ ಪಡ್ಬೇಡ. ಅದಷ್ಟೇ ಅಲ್ಲ ನೋಡಿ, ಇವರಿಗೆ ಸ್ವಲ್ಪ ಸಿಟ್ಟು, ಕೋಪ, ಹಠ ಜಾಸ್ತಿ. ಹೌದು, ತುಂಬಾ ಭಾವುಕ ಜೀವಿ, ತುಂಬಾ ಒಂದು ಅಟ್ಯಾಚ್ಮೆಂಟ್ ಜೀವಿ. ಏನು ಬಾಯಿ ಬಿಟ್ಟು ಹೇಳೋದಿಲ್ಲ, ಒಳಗಡೆನೇ ಕೊರಗ್ತಕ್ಕಂಥದ್ದು. ಹೌದು ಹೌದು ಗುರುಜಿ. ನೋಡಿ, ಏನಾದ್ರೂ ಇತ್ತು ಅಂದ್ರೂ ಕೂಡ ಹಾಗೆ ಕಣ್ಣಲ್ಲಿ ಪಳಕ್ಕನ್ ನೀರ್ ಬರುತ್ತೆ ಅವ್ರಿಗೆ. ಹೌದು ಗುರುಜಿ. ತುಂಬಾ ಒಳ್ಳೆ ಜೀವಮ್ಮ, ತುಂಬಾ ಒಳ್ಳೆ ಜೀವ. ತಾಯಿಗಿಂತಲೂ ಹೆಚ್ಚಾಗಿ ನೋಡ್ತಕ್ಕಂಥ ವ್ಯಕ್ತಿತ್ವ. ಎಲ್ಲರನ್ನೂ ತೂಗಿಸ್ಕೊಂಡು ಹೋಗ್ತಾರೆ, ಎಲ್ಲರನ್ನೂ ಪ್ರೀತಿಸ್ತಾರೆ, ಎಲ್ಲರ ಮಕ್ಕಳನ್ನು ತನ್ನ ಮಗು ಅನ್ನತಕ್ಕಂಥ ನೋಡ್ತಕ್ಕಂಥ ಭಾವ. ಆದರೂ ಅವ್ರ ಮೇಲೆ ಏನಾದರೂ ಒಂದು ಅಪವಾದ, ಏನೋ ಒಂದು ಕಾಲೆಳೆತ ಇದ್ದೇ ಇರ್ತಕ್ಕಂಥದ್ದು. ಸ್ವಲ್ಪ ಇವ್ರಿಗೆ ಲಗ್ನದಲ್ಲಿ ಒಂಟಿ ಗುರು, ಅದೊಂದೇ ಸಮಸ್ಯೆ. ಅದರಲ್ಲೂ ಶನಿ ತತ್ವದಲ್ಲಿರ್ತಕ್ಕಂಥ ಒಂದು ಭಾವ. ಆ ಗುರು ಅನುರಾಧ ನಕ್ಷತ್ರದಲ್ಲಿದ್ದಾನೆ. ಆ ಶನಿ 12ನೇ ಮನೆಯಲ್ಲಿರ್ತಕ್ಕಂಥದ್ದು. ಖಂಡಿತ ಮಗುವಿನ ಯೋಗವಿದೆ. ಈ ವರ್ಷ ಮಗುವಾಗಬೇಕು, ಇಲ್ಲ 2015ಕ್ಕೆ ಮಗುವಾಗಬೇಕು. ಮಗುವಿನ ಸೌಭಾಗ್ಯ ಖಂಡಿತ ಇದೆ, ಅದ್ರ ಬಗ್ಗೆ ಆತಂಕ ಬೇಡಿ. ಆದರೆ ಇವ್ರಿಗೆ 2ನೇ ಮನೆಯಲ್ಲಿ ಸೂರ್ಯ ಕೇತು 101% ನಾನು ಹೇಳಬಲ್ಲೆ. ಇವರ ಎಗ್ ರಿಲೀಸಲ್ಲಿ ಪ್ರಾಬ್ಲಮ್ ಇದೆ. ಇಲ್ಲ ಒಂದು ಟ್ಯೂಬ್ ಬ್ಲಾಕ್ ಆಗಿರುತ್ತೆ, ಇಲ್ಲ ಒಂದು ಟ್ಯೂಬ್ ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ಇವ್ರ ಎಗ್ ರಿಲೀಸಲ್ಲಿ ಪ್ರಾಬ್ಲಮ್ ಇರುತ್ತೆ ಅನ್ನೋದು ತೋರಿಸ್ತಿದೆ. ಹೌದು ಅಲ್ವತ್ತೆ? ಹೌದು ಗುರುಜಿ. ಅದಕ್ಕೆಲ್ಲ ಈಗೆಲ್ಲ ಟ್ರೀಟ್ಮೆಂಟ್ಗಳು ಬರ್ತಿದೆ. IVF,
IVU ಏನೇನೋ ಬರ್ತಿದ್ದಾವೆ. ಆತಂಕ ಪಡಬೇಡಿ, ನಿಧಾನವೇ. ಲಗ್ನದಲ್ಲಿ ಆ ಗುರು ಪುತ್ರ ದೋಷ, ಪುತ್ರನ ಚಿಂತೆ, ಮಕ್ಕಳ ಚಿಂತೆ, ಒಂಟಿ ಗುರು ಪಾಪಿ ಗುರು ಅಂತ ಹೇಳ್ತೇವೆ. ಬೆಳಗ್ಗೆ ಆ ಒಂದು ಒಂಟಿ ಬ್ರಾಹ್ಮಣ ನೋಡಬಾರದು ಅನ್ನತಕ್ಕಂಥ ಮಾತು ಹೇಗೆ ದೊಡ್ಡವರು ದಿಢೀರಂತ ಹೇಳ್ತಾರೋ ಹಾಗೆ ಒಂಟಿ ಗುರು ಜಾತಕದಲ್ಲಿ ಯಾವ ಕುಳಿತುಕೊಳ್ಳುತ್ತೋ, ಯಾವ ಭಾವದಲ್ಲಿ ಕುಳಿತುಕೊಳ್ಳುತ್ತೋ ಆ ಭಾವಕ್ಕೆ ಪೆಟ್ಟು. ಇವರು ಒಂಟಿ ಗುರು ಕುಳಿತುಕೊಂಡು ಮನೋರೋಗ. ಸೊ ನನಗೆ ಮಕ್ಕಳಾಗಲ್ವೇನೋ, ಅವರಿಗೆ ಅತಿ ಮುಖ್ಯವಾಗಿ ನೋಡಿ ಅವ್ರು ಮರ್ತಿರ್ತಾರೆ, ಬಟ್ ಯಾರಾದರೂ ಪ್ರಚೋದನೆ. ತುಂಬ ಅನ್ನಪೂರ್ಣೇಶ್ವರಿ ಮಕ್ಕಳು ಅಂದರೆ ತುಂಬ ಪ್ರೀತಿ, ತುಂಬ ಅಟ್ಯಾಚ್ಮೆಂಟ್. ಏನೇನೋ ಮಾಡಿದ್ದೀರಾ, ಏನು ಮಾಡಿದ್ರು ಆಗ್ತಿಲ್ಲ ಅನ್ನತಕ್ಕಂಥ ಒಂದು ಭಾವ. ಇವರಿಗೆ ಒಮ್ಮೆ ಪತ್ರ ಮುಖೇನ ಒಂದ್ಸಲಿ ಬರ್ಲಿಕ್ಕೆ ನಾನು ವ್ಯವಸ್ಥೆ ಮಾಡಿಸ್ತೇನೆ, ಆತಂಕ ಪಡಬೇಡಿ. ಕೆಲವೊಂದು ನಿಯಮಗಳನ್ನ ತುಂಬ ಹೊತ್ತು ಸಮಯ ತಗೊಳುತ್ತೆ, ಅದನ್ನು ಹಲವಾರು ಬಾರಿ ಹೇಳ್ಕೊಟ್ಟಿದ್ದೇನೆ. ಇನ್ನೊಂದ್ಸಲಿ ನಾನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿಕೊಡ್ತೇನೆ, ಆತಂಕ ಪಡಬೇಡಿ. ಖಂಡಿತ ಇದಮ್ಮ, ಆತಂಕ ಪಡೋದೇನು ಬೇಡ. ಆ ಒಂದು ನಿಯಮ ಫಾಲೋ ಮಾಡ್ಕೊಂಡು ಹೋಗ್ಲಿಕ್ಕೆ ಹೇಳಿ. ಹಾಗೂ ವೈದ್ಯರ ತಪಾಸಣೆ ಅತಿ ಮುಖ್ಯ. ವೈದ್ಯು ನಾರಾಯಣ ಹರಿ, ದೇ ಆರ್ ಕ್ರಿಯೇಟಿಂಗ್ ಅಮೇಝಿಂಗ್ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ವರ್ಷ IVF ಮೂಲಕ, IVU ಮೂಲಕ ಮಕ್ಕಳ ಭರಾಟೆಯೇ ಏನೋ ಒಂದು ಹೊಸ ಸಿಸ್ಟಮ್ನ ಕಂಡಿಡ್ತಕ್ಕಂಥ ಭಾವ ಆಗುತ್ತೆ ಅಂತ ಹೇಳ್ತೇವೆ. ಅಂಥದ್ದು ನಡೆಯುತ್ತೆ. ಈ ಜಾತಕದಲ್ಲಿ ಅಂಥದ್ದು ಒಂದಿದೆ, ಆತಂಕ ಪಡಬೇಡಿ, ಒಳ್ಳೇದಾಗುತ್ತೆ. ಮಂಜುಳಾ ಅವರೇ ಧನ್ಯವಾದಗಳು. ಗುರುಜಿ, ಈಗ ಏನ್ ತಿಳಿಸ್ಕೊಡ್ತಾ ಇದ್ರಿ ಗುರುಜಿ, ಮುಂದಿನ ರಾಶಿಯ? ಖಂಡಿತ ನೋಡಿ, ಅದಕ್ಕೂ ಮೊದಲು ನಾನು ನಿನ್ನೆ ಹೇಳ್ತಿದ್ದೆ, ಒಂದು ವಿಶೇಷವಾದಂಥ ಮರದಿಂದ ಮಾಡಿರ್ತಕ್ಕಂಥ ಪೀಠೋಪಕರಣಗಳನ್ನ ಮನೆಯಲ್ಲಿ ನಾವು ಯೂಸ್ ಮಾಡೋ ಹಾಗೇ ಇಲ್ಲ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಅದನ್ನ ನೆನ್ನೆ ಹೇಳಿದ್ದೆ, ಇವತ್ತು ಹೇಳ್ತೇನೆ ಅನ್ನತಕ್ಕಂಥದ್ದು. ಅದು ಆ ಮರವನ್ನೇ ಉತ್ತರ ಭಾರತದಲ್ಲಿ ಶನಿ ಆವಾಸ್ ಪೇಡ್ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಶನಿಯ ಆವಾಸ ಸ್ಥಾನವಾಗಿರ್ತಕ್ಕಂಥ, ಮೃತ್ಯು ಆವಾಸ ಸ್ಥಾನವಾಗಿರ್ತಕ್ಕಂಥ, ಮಹಾಮೃತ್ಯು ಆವಾಸ ಸ್ಥಾನವಾಗಿರ್ತಕ್ಕಂಥ, ಅನಾರೋಗ್ಯ ಆವಾಸ ಸ್ಥಾನವಾಗಿರ್ತಕ್ಕಂಥ ಮರ ಅನ್ನತಕ್ಕಂಥ ಮಾತು ಹೇಳ್ತಾರೆ ಅನ್ನೋ ಒಂದು ಮಾತಿದೆ. ಅಂತ ಒಂದು ಮರ ಯಾವುದು, ಯಾಕೆ ಯೂಸ್ ಮಾಡಬಾರ್ದು, ಏನಾಗಬಹುದು, ಯೂಸ್ ಮಾಡ್ತಿರ್ತಕ್ಕಂಥವರ ಒಂದು ಕುಟುಂಬದಲ್ಲಿ ಏನೇನು ಅನಾಹುತಗಳಾಗಿರ್ಬೋದು ಅನ್ನೋದನ್ನ ಮುಂದಿನ ಭಾಗದಲ್ಲಿ ಹೇಳ್ಕೊಡ್ತೇನೆ. ಅದಕ್ಕೂ ಮೊದಲು ರಾಶಿ ಫಲಕ್ಕೆ ಬಂದ್ಬಿಡೋಣ. ಅತಿ ಮುಖ್ಯವಾಗಿ ಸಿಂಹ ರಾಶಿ. ಇವತ್ತು ಕುಜ ನಕ್ಷತ್ರ, ಚಂದ್ರ 11ನೇ ಮನೆ. ಕುಜ ನೇರವಾಗಿ ನಿಮಗೆ ಸಪ್ತಮದಲ್ಲಿದ್ದು ಗುರುಭಾವದಲ್ಲಿದ್ದು, ಆ ಗುರುವು ಕೂಡ ದಶಮ ಭಾವದಲ್ಲಿ ಚಂದ್ರ ಭಾವದಲ್ಲಿದ್ದಾನೆ. ಮುಟ್ಟಿದ್ದೆಲ್ಲವೂ ಬಂಗಾರ, ವಿಶೇಷ ಭೋಜನ, ವಿಶೇಷ ಸಾಧನ, ಏನಾದರೂ ಒಂದು ಹೊಸ ಯೋಜನೆ, ಹೊಸ ಚಿಂತನೆ. ಅದರಲ್ಲೂ ದಶಮಿ ಬೇರೆ. ಭೂಮಿ ಕೊಂಡ್ಕೊಳ್ಳೋದು, ಮನೆ ಕೊಂಡ್ಕೊಳ್ಳೋದು, ಗಾಡಿ ಕೊಂಡ್ಕೊಳ್ಳೋದು, ಹೊಸ ಬಿಸ್ನೆಸ್ ಮಾಡೋದು, ಹೊಸ ವ್ಯವಹಾರ ಏನಾದರೂ ಮಾಡೋದು ಅನ್ನತಕ್ಕಂಥ ಆಲೋಚನೆ ಇದ್ರೆ ಇವತ್ತು ಪ್ರಯತ್ನ ಮಾಡಿ ನೋಡಿ. ಒಂದು ಅದ್ಭುತ, ವಿಶೇಷವಾಗಿರ್ತಕ್ಕಂಥದ್ದು. ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ. ಆದ್ರೆ ಸ್ತ್ರೀಯರ ವಿಚಾರದಲ್ಲಿ ಕಿರಿಕಿರಿಗೆ ಒಳಗಾಗ್ತಕ್ಕಂಥ ಒಂದು ಭಾವ ಆಗುತ್ತೆ. ಶುಕ್ರಾಸ್ತ ಜಾತಕ, ಸಿಂಹ ಲಗ್ನಕ್ಕೆ ಶುಕ್ರ ಸ್ವಲ್ಪ ಪೆಟ್ಟು ಕೊಡ್ತಕ್ಕಂಥದ್ದು. ವೈಭೋಗ, ಪ್ರೀತಿ, ಪ್ರೇಮ, ಪ್ರಣಯ ಅನ್ನತಕ್ಕಂಥದ್ದು. ಸಂಗಾತಿ ಜೊತೆನಲ್ಲೂ ಇಲ್ಲ ಮೊಬೈಲ್ ಕಳ್ಕೊಳ್ಳೋದು, ಕನ್ನಡಿ ಕಳ್ಕೊಳ್ಳೋದು, ಏನಾದರೂ ಒಂದು ಲ್ಯಾಪ್ಟಾಪ್ ಕಳ್ಕೊಳ್ಳೋದು, ಎಲೆಕ್ಟ್ರಾನಿಕ್ ಐಟಮ್ ಕಳ್ಕೊಳ್ಳೋದು, ಬಂಗಾರದ ವಸ್ತು ಕಳ್ಕೊಳ್ಳೋದು, ಸೀರೆಗೆ ಏನಾದರೂ ಬೆಂಕಿ ಹತ್ಕೊಳ್ಳೋದು, ಒಳ್ಳೆ ರೇಷ್ಮೆ ಸೀರೆ ಹರಿದೋಗೋದು, ಇಲ್ಲ ಯಾರಾದರೂ ಸ್ತ್ರೀ ಬಂದು ಮನೆಯಲ್ಲಿ ಕಿರಿಕಿರಿ ಮಾಡ್ತಕ್ಕಂಥದ್ದು, ಇಲ್ಲ ಯಾರದೋ ಸ್ತ್ರೀಯ ಒಂದು ಕಿರಿಕಿರಿಯ ವಿಚಾರ ಮನಸ್ಸಿಗೆ ಬಿದ್ದು ತುಂಬ ಬೇಸರ ಅನ್ನಿಸ್ತಕ್ಕಂಥದ್ದು ಆಗುತ್ತೆ. ಸೊ ಅದರಿಂದ ಆ ಒಂದು ವಿಚಾರ ಬಿಟ್ಟು ಮಿಕ್ಕಂತೆ ಪಾಲುದಾರಿಕೆ, ಓಡಾಟ, ವಿದ್ಯಾಭ್ಯಾಸ, ಪರಸ್ಥಳ, ಉದ್ಯೋಗ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಭೂಮಿ ಇಲಾಖೆ, ಇವುಗಳಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಅಭಿವೃದ್ಧಿ. ಇನ್ನು ಕನ್ಯಾ ರಾಶಿ. ಚಂದ್ರ 10ನೇ ಮನೆಯಲ್ಲಿ, ಲಾಭಾಧಿಪತಿಯೇ 10ನೇ ಮನೆಯಲ್ಲಿದ್ದಾನೆ. ಅಷ್ಟಮಾಧಿಪತಿ 6ನೇ ಮನೆ. ದಿಢೀರ್ ಪ್ರಮೋಷನ್, ದಿಢೀರ್ ಪೊಸಿಷನ್, ಇವುಗಳೆಲ್ಲವೂ ನಿಮ್ಮನ್ನು ಅರಸಿ ಬರತಕ್ಕಂಥದ್ದಾಗುತ್ತೆ. ಅದರಲ್ಲೂ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ಒಂದು ವ್ಯವಹಾರಗಳಲ್ಲಿ ಮಾಡ್ತಿರ್ತಕ್ಕಂಥವ್ರಿಗೆ ಯಾವುದೋ ತುಂಬ ದಿನಗಳಿಂದ ಎಳಿತಾ ಇದೆ ಅನ್ನತಕ್ಕಂಥ ಒಂದು ಕೆಲಸ, ಇಲ್ಲ ಕಾರ್ಯ, ಇಲ್ಲ ಯಾವುದೋ ಒಂದು ಅಗ್ರಿಮೆಂಟ್ ಥಟ್ ಅಂತ ಇವತ್ತು ಆಗ್ತಕ್ಕಂಥ ಒಂದು ಭಾವ. ಏನೂ ಆಗ್ತಿಲ್ಲ, ಹೋಗೋಣ ಬಿಡು ಅಂದಿದ್ದು ಥಟ್ ಅಂತ ಇವತ್ತು ಹೋಗಿದ ತಕ್ಷಣ ಮುಗಿಸ್ಕೊಂಡು ಬರ್ತಕ್ಕಂಥದ್ದು. ಯಾರೋ ಯಾವಾಗಲೂ ದುಡ್ಡು ಕೊಡ್ತೀನಿ ಅಂದಿದ್ದು ಮರ್ತೋಗಿದ್ದೀರಾ, ಅವ್ರು ಫೋನ್ ಮಾಡಿ ಇವತ್ತು ಅಂತಕ್ಕಂಥ ಒಂದು ಭಾವ. ವಿದ್ಯಾರ್ಥಿಗಳು ಇವತ್ತು ಪ್ರಯಾಣ ಮಾಡಬೇಕಾದ್ರೆ ಎಚ್ಚರಿಕೆ ಆಗಿರಬೇಕು. ಇವತ್ತು ಏನಾದರೂ ಎಡವಟ್ಟೋ, ಕಿರಿಕಿರಿನೋ, ಇಲ್ಲ ಸುಳ್ಳು ಹೇಳಿಬಿಟ್ಟು ಕಾಲೇಜ್ ಇದೆ, ಸ್ಕೂಲ್ ಇದೆ ಅಂತ ಹೊರಗಡೆ ಹೋಗ್ಬಿಟ್ಟು ಎಲ್ಲಾದರೂ ಬಿದ್ದು, ಪೆಟ್ಟು ಬಿದ್ದು, ಏನೋ ಒಂದು ಎಡವಟ್ಟು ಮಾಡಿಕೊಂಡು ಕಿರಿಕಿರಿ ಮಾಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ.
ಸ್ವಲ್ಪ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ವಿದ್ಯಾರ್ಥಿಗಳಾದಷ್ಟು ಇವತ್ತು ಒಂಚೂರು ಊಟದ ನಂತರ, ಅದರಲ್ಲೂ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಸಿಹಿ ತಿಂತಕ್ಕಂಥದ್ದು ಮಾಡಿ. ಯಾರ ಮೇಲಾದ್ರೂ ಜಗಳಕ್ಕೆ ಹೋಗ್ಬಿಡ್ತೀರಾ, ಮನೇಲಿ ಏನಾದ್ರೂ ಕಿರಿಕಿರಿ ಮಾಡ್ಕೊಳ್ತಕ್ಕಂಥದ್ದು ಆಗ್ಬಿಡುತ್ತೆ, ಎಚ್ಚರಿಕೆ. ಈಗ ನೇರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾರೋ ಕರೆ ಮಾಡಿ ಕಾಯ್ತಿದ್ದಾರೆ. ಯಾರವರು ಕೇಳೋಣ ಬನ್ನಿ. ಹಲೋ, ನಮಸ್ಕಾರ ಅಮ್ಮ. ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ರವಿ ಅಂತ ಹೇಳಿ ಗುಜರಾತಿನ ಮಾತಾಡೋದು ಮೇಡಮ್. ಗುಜರಾತ್ ಇಂದ ಕರೆ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ. ಹೇಳಿ ರವಿ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಅವ್ರ ಮೇಡಮ್. ಹೆಸರು? ಅವನ ಹೆಸರು ರಾಜ್ ಅಂತ ಹೇಳಿ. ಹುಟ್ಟಿದ ದಿನಾಂಕ? 10/1/2003. ಸಮಯ? ಸಮಯ ಸಂಜೆ 7:34. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ರವಿ ಅವರೇ. 5. ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಸರ್. ನಮಸ್ತೆ ಶಂಕರ್. ನಮಸ್ತೆ. ನಮಸ್ಕಾರ ಗುರು. ನಮಸ್ಕಾರ ಗುರು. ನಮಸ್ತೆ. ತುಂಬಾ ಖುಷಿ ಆಗ್ತಾ ಇದೆ ಗುರುಗಳೇ. ಸರಿ ಸರಿ ಸರಿ. ಖುಷಿ ಅಂದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಸರ್. ಆಗ್ಲಿ, ಸಮಾಧಾನ ಸಮಾಧಾನ. ನಮಗೂ ಖುಷಿ. ಗುಜರಾತ್ ಅಂದ್ರೇನೆ ಒಂದ್ ರೀತಿ ಅಭಿವೃದ್ಧಿಯ ಪತಾಕೆಯ ನಾಡು ಅಂತಕ್ಕಂಥದ್ದು ಮಾಡಿಟ್ಬಿಟ್ಟಿದ್ದಾರೆ. ನಾವು ಯಾವಾಗ ಬರ್ತೀವಿ ಗುರುಗಳೇ? ಅರೆ, ನಾನು ಬಂದಿರೋದುಂಟು, ತುಂಬಾ ಬಾರಿ ಅಹಮದಾಬಾದ್ಗೆ ಬಂದಿದ್ದೇನೆ. ನನ್ನ ಕಂಪನಿಯ ಬಿಸ್ನೆಸ್ ಮೀಟಿಂಗ್ಸ್ಗೆ ಬರ್ತಿರ್ತೇನೆ. ಕೆಲವೊಂದು ನನ್ನ ಪರ್ಸನಲ್ ಕೆಲಸಗಳು ಸ್ವಲ್ಪ ಇರುತ್ತೆ. ಅಹಮದಾಬಾದ್ ತುಂಬಾ ವರ್ಷಕ್ಕೊಂದು 2 ಸಲ ಆದ್ರೂ ಬಂದು ಹೋಗ್ತಿರ್ತೇನೆ. ಬಂದ ಗುರುಗಳೇ, ನಮ್ಮ ಹತ್ರ ಒಂದು ಖಂಡಿತ 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 ಬಂದಾಗ ಆತಿಥ್ಯ ಖಂಡಿತ ಸ್ವೀಕರಿಸ್ತಕ್ಕಂಥದ್ದು ಮಾಡ್ತೇನೆ. ಇರ್ಲಿ, ಈ ಒಂದು ಶನಿ ರಾಹು ಸಂಧಿ ಇರತಕ್ಕಂಥ ಒಂದು ಭಾವ ನೋಡಿ. ಈ ಮಗು ಹೊಟ್ಟೆಯಲ್ಲಿ ಬಿದ್ದಾಗಲೇ ತುಂಬಾ ಕನ್ಫ್ಯೂಷನ್ಸ್ ತಂದೆ ತಾಯಿ ನಿಮ್ಮಿಬ್ಬರಿಗೂ ಇತ್ತು. ಈ ಮಗು ಗಂಡ ಹೆಣ್ಣ, ಬೇಕಾ ಬೇಡವಾ, ಹೆಂಗಾಗ್ಬೋದು, ನಾರ್ಮಲ್ಲ ಸಿಸೇರಿಯನ್ನ, ಈ ತರದ ಹಲವಾರು ಆತಂಕ, ಗೊಂದಲ. ನಾವು ಮಗು ಇರ್ಲ ಬೇಡವಾ, ಏನೋ ಒಂದು ಆತಂಕದಲ್ಲೇ ಈ ಮಗು ಭೂಮಿಗೆ ಇಳಿದಿರತಕ್ಕಂಥದ್ದು ಅನ್ನೋದು ತೋರಿಸ್ತಿದೆ. ಹೌದು ಅಲ್ವೋ? ಸರಿ ಸರಿ. ಸ್ವಲ್ಪ ವೀಕ್ ಇದ್ದಾನೆ, ಈಸ್ ಲಿಟ್ಲ್ ಬಿಟ್ ಎಮೋಷನಲಿ ಸ್ವಲ್ಪ ವೀಕ್. ನೋಡ್ಲಿಕ್ಕೆ ಮಾತ್ರ ಗಟ್ಟಿಯಾಗಿ ಕಾಣಿಸಿದ್ರು ಕೂಡ ಸ್ವಲ್ಪ ವೀಕ್ ಇದ್ದಾನೆ. ಆರೋಗ್ಯದಲ್ಲೂ ಮಾನಸಿಕ ಸ್ಥಿತಿಯಲ್ಲೂ ಸ್ವಲ್ಪ ಈತ ತಂದೆಗೆ ಅಟ್ಯಾಚ್ಮೆಂಟ್ ಅನ್ನೋದಕ್ಕಿಂತ ತಾಯಿಗೆ ಸ್ವಲ್ಪ ತುಂಬಾ ಅಟ್ಯಾಚ್ಮೆಂಟ್ ಇರ್ತಕ್ಕಂಥ ಮಗು. ಸ್ವಲ್ಪ ಪುಕ್ಲ. ಈ ಒಂದು 10 ವರ್ಷಕ್ಕೆ ಗಟ್ಟಿ ಇರಬೇಕು ಅಂತವೆ, ಆದರೆ ಇವನು ಸ್ವಲ್ಪ ಏನಾದ್ರು ಒಂದು ಸಣ್ಣ ಪುಟ್ಟ ಮಾತಂದ್ರು ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತಕ್ಕಂಥ ಒಂದು ಭಾವ. ಸ್ವಲ್ಪ ಇವನಿಗೆ ಈ ಖಾರ ತುಂಬ ತಿನ್ನಿಸ್ಬೇಡಿ. ಆ ಗುರು ಬೇರೆ ವಿಶೇಷವಾಗಿ ಬುಧನ್ ನಕ್ಷತ್ರ ಲಗ್ನದಲ್ಲೇ. ಕಟಕ ಲಗ್ನಕ್ಕೆ ಗುರು ವಿಶೇಷ, ಆದರೆ ಬುಧನ್ ನಕ್ಷತ್ರದಲ್ಲಿದ್ದು ಆ ಬುಧ 6ನೇ ಮನೆಯಲ್ಲಿರೋದ್ರಿಂದ ಏನಾದರೂ ಈ ವಿದ್ಯಾಭ್ಯಾಸಕ್ಕೆ ಕಂಟಕಗಳು ಬರ್ತಕ್ಕಂಥದ್ದು, ತುಂಟುತನ, ಆಟದ ಮೇಲೆ, ಈ ಒಂದು ಕಲೆ ಮೇಲೆ ಸ್ವಲ್ಪ ಎಳ್ಕೊಂಡು ಹೋಗ್ತಕ್ಕಂಥದ್ದು ಮಾಡುತ್ತೆ. ಅದರಲ್ಲೂ ಆಟಗಳ ಮೇಲೆ ಕುಜಾಕೇತು ಸಂಧಿ ಇವನನ್ನ ಒಳ್ಳೆ ಒಂದು ಸ್ಪೋರ್ಟ್ಸಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿ. ಪೂರ್ಣ ಕಾಳಸರ್ಪ ದೋಷ ಇದೆ, ಪ್ರಯತ್ನ ಜಾಸ್ತಿ, ಫಲ ಸ್ವಲ್ಪ ಕಡಿಮೆ. ಸೊ ಕಾಳಹಸ್ತಿಗೆ ಒಂದ್ಸಲಿ ಕುಟುಂಬ ಸಮೇತ ಬಂದು ಕಾಳಸರ್ಪ ದೋಷ ಪೂಜೆ ಅಂತ ಹೇಳಿದ್ದೇನೆ, ಇದನ್ನ ಮಾಡಿಸ್ತಕ್ಕಂಥದ್ದು ಮಾಡಿ ಎಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. ಭವಿಷ್ಯ ಬಂಗಾರಮಯವಾಗಿರತಕ್ಕಂಥ ಜಾತಕ. ತ್ರಿಕೋಣದಲ್ಲಾಗಲಿ ಕೇಂದ್ರದಲ್ಲಾಗಲಿ ಶುಕ್ರಭಾವ ಬಂದಾಗ, ಗುರುಭಾವ ಬಂದಾಗ, ಸೂರ್ಯಭಾವ ಬಂದಾಗ, ಶನಿಭಾವ ಬಂದಾಗ, ರಾಹುಭಾವ ಬಂದಾಗ ಅಲ್ಲಿ ಏನೋ ಒಂದು ವಿಸ್ಮಯ, ಅಧಿಕಾರ, ಅಂತಸ್ತು, ಸ್ಟೇಟಸ್ಸು, ಪೊಸಿಷನ್ನು ಕೊಡುತ್ತೆ. ಬಟ್ ಹೋರಾಟದ ನಂತರ ಅನ್ನೋದಿದೆ. ನಾ ಹೇಳಿದ್ ಮಾಡಿಸಿ, ಒಳ್ಳೇದಾಗಲಿ, ಹೋಗ್ಬನ್ನಿ. ರವಿಯವರೇ ಧನ್ಯವಾದಗಳು ಗುಜರಾತ್ನಿಂದ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ವಿರಾಮಕ್ಕೂ ಮುನ್ನ ಹಾಗೆ ನಿನ್ನೆ ಕೂಡ ತಿಳಿಸಿದ್ರಿ ಈ ಒಂದು ವಿಶೇಷವಾದ ಮಾಹಿತಿಯನ್ನ ನೀಡ್ತೀನಿ ಅಂತ. ಬಹುಶಃ ಸುಮಾರು ಕರೆಗಳು ಕೂಡ ನನಗೆ ಬಂತು, ಯಾವ್ದದು ಮರ ಅಂತ. ಮನೆಯಲ್ಲಿ ಆ ಮರದಿಂದ ಮಾಡಿದಂತಹ ಫರ್ನಿಚರ್ಸ್ ಅನ್ನ ಇಟ್ಕೋಬಾರ್ದು ಅಂತ ಹೇಳಿದ್ರಿ. ಯಾವ ಮರ ಗುರುಜಿ ಅದು? ಹೌದು, ನಾವು ಸಾಮಾನ್ಯವಾಗಿ ಮನೆಯ ಒಂದು ಪೀಠೋಪಕರಣ, ಈ ಮಂಚ, ಈ ಒಂದು ಟೇಬಲ್ಲು, ಚೇರು, ಸೋಫಾ, ಬೀರು, ಕಬೋರ್ಡ್ಸು, ಇದೆಲ್ಲ ಈ ಹೊನ್ನೆ, ಈ ಟೀಕು, ಇವುಗಳೆಲ್ಲದಿಂದ ಮಾಡಿಸ್ತೇವೆ. ಕೆಲವರು ಬೇವಿನ ಮರದಿಂದ ಮಾಡಿಸ್ತಾರೆ, ಕೆಲವರು ಒಳ್ಳೆ ಒಂದು ಟೀಕಿಂದ ಮಾಡಿಸ್ತಕ್ಕಂಥದ್ದು, ರೋಸ್ ವುಡ್ಡಿಂದ ಮಾಡಿಸ್ತಕ್ಕಂಥದ್ದು, ಬೀಟೆಯಿಂದ ಮಾಡಿಸ್ತಕ್ಕಂಥದ್ದು, ಇನ್ನೂ ಕೆಲವರು ದೇವದಾರು ಆ ಒಂದು ಮರದಿಂದ ಮಾಡಿಸ್ತಕ್ಕಂಥ ಒಂದು ವಿಶೇಷತೆ. ಇರುವವರು ಅವರವರ ಒಂದು ಶಕ್ತಿಗೆ ತಕ್ಕಂತೆ. ಆದರೆ 2 ಮರದಿಂದ ಮಾಡಿರ್ತಕ್ಕಂಥ ಪೀಠೋಪಕರಣಗಳನ್ನು ಮುಖ್ಯವಾಗಿ ಬಳಸಲೇಬಾರ್ದು. ಅದರಲ್ಲಿ ಅತಿ ಮುಖ್ಯವಾಗಿ
ಒಂದು ಮರ ಇದೆ, ಆ ಮರದಿಂದ ಮಾಡಿರ್ತಕ್ಕಂಥ ಯಾವುದೇ ಪೀಠೋಪಕರಣ ಮನೆ ಒಳಗಡೆ ಎಂಟ್ರಿ ಆಗೋ ಹಾಗಿಲ್ಲ, ನೆನ್ಪಿಟ್ಕೊಳ್ಳಿ. 2 ಮರ ಅಂದೆ, ಆದರೆ ಒಂದು ಮರಕ್ಕಾದ್ರೂ ಒಂದು 50% ನಾವು ಓಕೆ ಎಕ್ಸ್ಕ್ಯೂಸ್, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ, ಓಕೆ ವಿ ಕ್ಯಾನ್ ಮ್ಯಾನೇಜ್ ಅನ್ನೋ ಒಂದು ಮಟ್ಟ ಇರುತ್ತೆ. ಹೊರೆ ಎತ್ತಬಹುದು 1 ಮೂಟೆ ಅಂತ. ಆದರೆ ಇನ್ನೊಂದಂತೂ ಮೂಟೆಗಳ ಭಂಡಾರವೇ ನಮ್ಮ ಎದೆ ಮೇಲೂ ಬೀಳುತ್ತೆ, ನೆತ್ತಿ ಮೇಲೂ ಬೀಳುತ್ತೆ, ಬೆನ್ನಿನ ಮೇಲೂ ಬೀಳುತ್ತೆ. ನಾವು ಮನೆಗೆ ಕರ್ಕೊಬಂದು ಶನಿಯನ್ನ ಇಟ್ಕೊಂಡು ಹಾಗೆ ಅನ್ನತಕ್ಕಂಥ ಮಾತನ್ನ ಹಿರಿಯರು ಹೇಳ್ತಾರೆ. ಅದು ಇನ್ಯಾವುದೂ ಅಲ್ಲ, ಶಾಂತಿ ಮರ ಅನ್ನತಕ್ಕಂಥದ್ದು. ಕನ್ನಡದಲ್ಲಿ ಸೋ ಹೊನ್ನೆ, ತೌರಿ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ, ಅಕ್ಷ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ. ಅತಿ ವಿಶೇಷವಾಗಿ ಆಡು ಭಾಷೆಯಲ್ಲಿ ತಾರೆ ಮರ ಅನ್ನತಕ್ಕಂಥ ಒಂದು ಮಾತು. ಈ ಮರದಿಂದ ಮಾಡಿರ್ತಕ್ಕಂಥ ಯಾವುದೇ ಪೀಠೋಪಕರಣಗಳನ್ನ ತಂದು ಇಡೋ ಹಾಗಿಲ್ಲ. ಈ ಮರಕ್ಕೆ ಬಹುವಿಶೇಷವಾಗಿ ಶನಿದೋಷ ಇರತಕ್ಕಂಥವರು, ಅದರಲ್ಲೂ ಈ ಕುಂಭರಾಶಿಯವರು, ಮೀನರಾಶಿಯವರು, ಅತೀ ಮುಖ್ಯವಾಗಿ ವೃಶ್ಚಿಕ ರಾಶಿ ಹಾಗೂ ಮೇಷರಾಶಿಯವರು ಈ ಮರದ ಕೆಳಗಡೆ ಹೋಗಿ ಕುಳಿತು ಬರಬೇಕು ಅನ್ನತಕ್ಕಂಥ ಮಾತು ಇದೆ. ಪೂಜೆ ಮಾಡಿ ಬರಬೇಕು, ಆ ಮರಕ್ಕೆ ಪೂಜೆ ಮಾಡಬೇಕು. ನೋಡಿ, ಇವರಿಗೆ ಕುಂಭರಾಶಿ, ಮೀನರಾಶಿ, ವೃಶ್ಚಿಕ ರಾಶಿ, ಮೇಷರಾಶಿ, ಧನುಸು ರಾಶಿಯವರು ಕೂಡ ಒಂದು 25% ಅಂತ ಹೇಳ್ತೀವಿ. ಕಟಕ ರಾಶಿಯವರಿಗೆ ಒಂದು 30% ಅಂತ ಹೇಳ್ತೀವಿ. ಸಿಂಹ ರಾಶಿಯವರಿಗೆ ಒಂದು 10% ಅಂತ ಹೇಳ್ತೀವಿ. ಮಿಥುನ ರಾಶಿಯವರಿಗೆ ಒಂದು 35% ಅಂತ ಹೇಳ್ತೀವಿ. ಕನ್ಯಾ ರಾಶಿಯವರಿಗೆ ಒಂದು 25% ಅಂತ ಹೇಳ್ತೀವಿ. ಆದರೆ ಮೇಷರಾಶಿ, ವೃಶ್ಚಿಕ ರಾಶಿ, ಮೀನರಾಶಿ, ಕುಂಭರಾಶಿ, ಈ 4 ರಾಶಿಗಳಿಗೆ ಏನಾದರೂ ಒಂದು ಮಕ್ಕಳ ಚಿಂತೆ, ಮನೆ ಚಿಂತೆ, ಮುಖ್ಯವಾಗಿ ತಂದೆ ತಾಯಿಗಳ ಜೊತೆ ಮಧುರವಾಗಿರೋಕೆ ಬಿಡೋಲ್ಲ, ಏನಾದರೂ ಅನಾರೋಗ್ಯ ಸಮಸ್ಯೆ ತಂದಿರ್ತಕ್ಕಂಥದ್ದು ಮಾಡೇ ಮಾಡುತ್ತೆ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಈ ಮರದ ಕೆಳಗಡೆ ಕುಳಿತು ಬರಬೇಕು. ಅಂತಹವರು ಈ ಮರವನ್ನ, ಈ ಶಾಂತಿ ಮರವನ್ನ, ತಾರೆ ಮರವನ್ನ ಪೂಜೆ ಮಾಡೋದ್ರಿಂದ ಆ ಒಂದು ಶನಿಯ ದೋಷ, ಖರ್ಚಿನ ದೋಷ, ಮನೆಯ ದೋಷ, ಕುಟುಂಬ ದೋಷ, ವೈರಾಗ್ಯ ದೋಷ, ಉದ್ಯೋಗ ದೋಷ, ಕುಟುಂಬ ದೋಷ, ಮಾನಸಿಕ ದೋಷ, ಅಭಿಚಾರ ದೋಷ, ಮಾಂತ್ರಿಕ ದೋಷ, ತಾಂತ್ರಿಕ ದೋಷ, ಏನಾದರೂ ದೃಷ್ಟಿ ದೋಷ, ಕುಟುಂಬ ದೋಷ, ಅವಮಾನ ದೋಷ, ಅಪವಾದ ದೋಷ, ಭೀಭತ್ಸ ದೋಷ, ಮರಣ ದೋಷ, ಆತ್ಮಹತ್ಯೆ ದೋಷ, ಸನ್ಯಾಸ ದೋಷ, ವೈರಾಗ್ಯ ದೋಷ, ಒಂಟಿ ದೋಷ, ಇವೆಲ್ಲವುಗಳಿಂದ ಹೊರಗಡೆ ಬರಲಿಕ್ಕೆ ವಿಶೇಷ ಆಗುತ್ತೆ ಅನ್ನೋ ಒಂದು ಮಾತು ಹೇಳ್ತಾರೆ. ಪ್ರಯತ್ನ ಮಾಡಿ. ಈ ಒಂದು ತಾರೆ ಮರದಿಂದ ಮಾಡಿರ್ತಕ್ಕಂಥ ಯಾವುದೇ ಕಾರಣಕ್ಕೂ ಪೀಠೋಪಕರಣಗಳನ್ನ ಮನೆಗೆ ಬಳಸುವ ಹಾಗಿಲ್ಲ, ತಂದಿಡೋ ಹಾಗೂ ಇಲ್ಲ. ಸೊ ಮೇಕ್ ಶ್ಯೂರ್ ಇದು ಯಾವ ಮರದಿಂದ ಮಾಡಿದೆ ಅಂತ. ಅದು ಇನ್ನೊಂದು ಮರ ಹೇಳಿದ್ದೆ, ಅದು ಯಾವ ಮರ ಅನ್ನೋದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ, ಕಾದು ನೋಡಿ. ವಿರಾಮಕ್ಕೂ ಮುನ್ನ ಹೇಳ್ತಿದ್ರಿ ಯಾವುದೇ ಕಾರಣಕ್ಕೂ ತಾರೆ ಮರದಿಂದ ಮಾಡಿದಂತಹ ಪೀಠೋಪಕರಣಗಳನ್ನ ಮನೆಯಲ್ಲಿ ಬಳಸಬಾರ್ದು ಅಂತ. ಇನ್ನೊಂದು ಮರ ಕೂಡ ಇದೆ ಅಂತ ಹೇಳಿದ್ರಿ, ನಾಳೆ ತಿಳಿಸ್ತೀನಿ ಅಂತ ಹೇಳಿದ್ರೆ ಈಗೇನ್ ಹೇಳ್ತಾ ಇದ್ದೀರಾ? ನೋಡಿ, ತಾರೆ ಮರದ ಒಂದು ಪೀಠೋಪಕರಣ ಉಪಯೋಗಿಸಬಾರ್ದು ಅಂತ ಹೇಳಿದ್ರೆ, ಆದರೆ ತಾರೆ ಮರದಿಂದ ಹಲವಾರು ವಿಶೇಷವಾದಂಥ ವಿಸ್ಮಯಕಾರಿ ಮನೆಮದ್ದುಗಳಿದೆ. ಅದರಲ್ಲೂ ಬಿಳಿ ತೊನ್ನೆಗೆ ರಾಮಬಾಣ ಅನ್ನತಕ್ಕಂಥ ಮಾತಿದೆ ಆಯುರ್ವೇದದಲ್ಲಿ. ಈ ಒಂದು ತಾರೆ ಮರದ ತೊಗಟೆಯ ಕಷಾಯದಲ್ಲಿ, ತಾರೆ ಮರ ಇದೆಯಲ್ಲ, ಅದರ ತೊಗಟೆಯ ಕಷಾಯದಲ್ಲಿ ಬಾವಂಚಿ ಬೀಜವನ್ನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಅದನ್ನ ಎಳ್ಳೆಣ್ಣೆಯಲ್ಲಿ ಅರೆದು ಲೇಪನವಾಗಿ, ಎಲ್ಲಿ ಆ ಬಿಳಿ ಬಿಳಿಯಾಗಿ ಆ ಒಂದು ತೊನ್ನಿನ ಸಮಸ್ಯೆ ಕಾಡ್ತಿದೆ, ಎಲ್ಲೋ ಒಂದು ಆ ಗಾಬರಿ ಪಡ್ತಿರ್ತಕ್ಕಂಥವರು ಅದನ್ನು ಹಚ್ಕೊಳ್ಳೋದ್ರಿಂದ ಆ ಬಿಳಿ ತೊನ್ನಿನ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋ ಒಂದು ಮಾತಿದೆ. ತಾರೆ ಮರದ ತೊಗಟೆಯ ಕಷಾಯದಲ್ಲಿ ಬಾವಂಚಿ ಬೀಜವನ್ನ ರಾತ್ರಿ ಹಾಕಿಟ್ಬಿಡ್ಬೇಕು. ಬೆಳಿಗ್ಗೆ ಆ ಬೀಜವನ್ನ, ಸಾರಾಂಶ ಎಳ್ಕೊಂಡಿರುತ್ತೆ, ತೆಗೆದು ಅದನ್ನ ಎಳ್ಳೆಣ್ಣೆಯಲ್ಲಿ, ಕಾಯಿಸಿರ್ತಕ್ಕಂಥ ಎಳ್ಳೆಣ್ಣೆನಲ್ಲಿ ಅರೆದು ಆ ಬಂದಿರತಕ್ಕಂಥ ಲೇಪನವನ್ನ ದೇಹಕ್ಕೆ ಹಚ್ಕೊಳ್ಳೋದ್ರಿಂದ ಬಿಳಿ ತೊನ್ನಿನ ಸಮಸ್ಯೆಯಿಂದ ಹೊರಗಡೆ ಬರಬಹುದು, ಒಳ್ಳೇದಾಗ್ತಕ್ಕಂಥದ್ದು. ಇರ್ಲಿ, ರಾಶಿ ಫಲಕ್ಕೆ ಬಂದ್ಬಿಡೋಣ. ಯಾಕೆಂದ್ರೆ ಮುಂದಿನ ಭಾಗದಲ್ಲಿ ಅತಿ ಮುಖ್ಯವಾಗಿ ವಿಚ್ಛೇದನ ಪ್ರಸಂಗಗಳು ಯಾವ್ಯಾವ ರಾಶಿಗೆ ಹೇಗೆ ವಿಚ್ಛೇದನ ನಡೀಬಹುದು, ಯಾವ್ಯಾವ ಸಮಸ್ಯೆ ಕಾಡುತ್ತೆ, ಅದರಲ್ಲೂ ಸಂಗಾತಿ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೆ. ಇವತ್ತು ಮಕರ ರಾಶಿಗೆ ಯಾವ ರೀತಿಯ ಒಂದು ವಿಚ್ಛೇದನ ಪ್ರಸಂಗ ಆಗಬಹುದು, ಯಾವ ಗ್ರಹ ಇದ್ರೆ, ಏನ್ ನೋಡ್ತಿದ್ರೆ ಅನ್ನತಕ್ಕಂಥದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲು ರಾಶಿ ಫಲಕ್ಕೆ ಬರೋಣ. ತುಲಾ ರಾಶಿಗೆ ಚಂದ್ರ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಒಂದು ಭಾವ,
ಭೂಮಿ, ಮನೆ, ವಾಹನ, ಪಾಲುದಾರಿಕೆ ಕೊಡೋದು, ತೆಗೆದುಕೊಳ್ಳೋದು, ಧನವೃದ್ಧಿ, ಹಣ ವೃದ್ಧಿ, ಕುಟುಂಬ ವೃದ್ಧಿ ವಿಶೇಷವಾಗಿ ಆಗ್ತಕ್ಕಂಥ ಒಂದು ಭಾವ ಇವತ್ತು. ಯಾಕಂದ್ರೆ ಸಪ್ತಮಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದಂಥ ಒಂದು ಭಾವ. ಆ ಕುಜನ ಭಾವದಲ್ಲಿ ಚಂದ್ರ ಭಾಗ್ಯಸ್ಥಾನದಲ್ಲಿದ್ದು ಆ ಕುಜ ತ್ರಿಕೋಣದಲ್ಲಿರತಕ್ಕಂಥ ಒಂದು, ಅದು ಸ್ವಲ್ಪ ಪ್ರಯಾಣದಲ್ಲಿ ಏರುಪೇರುಗಳೇನಾದರೂ ಒಂದು ಆಗ್ತಕ್ಕಂಥದ್ದಾಗುತ್ತೆ. ಭ್ರಾತೃಗಳ ಜೊತೆ ಏನಾದರೂ ಕಲಹ ಆಗ್ತಕ್ಕಂಥದ್ದು, ಪುಟ್ಟ ಪುಟ್ಟ ಮಕ್ಕಳು ಏನಾದರೂ ಇದ್ರೆ ಬಿದ್ದು ಸಣ್ಣ ಪುಟ್ಟ ಗಾಯಗಳೇನಾದರೂ ಮಾಡ್ಕೊಳ್ತಕ್ಕಂಥದ್ದು ಆಗುತ್ತೆ. ಉದ್ಯೋಗದಲ್ಲಿ ವಿಶೇಷ ಸ್ಥಾನ, ಮಾನ, ಗೌರವ ಪಡೆಯತಕ್ಕಂಥ ಒಂದು ಭಾವ. ಸ್ವಲ್ಪ ಈ ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥವ್ರು ಅಹಂನಿಂದ ನಾವೆಲ್ಲ ಓದ್ಕೊಂಡಿದ್ದೀವಿ ಬಿಡು, ಮಾಡ್ಕೊಂಡಿದ್ದೀವಿ ಬಿಡು ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಏರುಪೇರು ಮಾಡ್ಕೊಳ್ತಕ್ಕಂಥದ್ದು. ವಿಶೇಷ ಭೋಜನ, ಬಂಧುಗಳ ಜೊತೆ ಓಡಾಟ, ಪ್ರಣಯ ಸುಖ, ಪ್ರೀತಿ ಸುಖ ವಿಶೇಷ ಇವತ್ತು. ವೃಶ್ಚಿಕ ರಾಶಿ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಲಗ್ನಾಧಿಪತಿಯ ಪ್ರಭಾವದಲ್ಲಿದ್ದು, ಆ ಲಗ್ನಾಧಿಪತಿ ಗುರುಭಾವದಲ್ಲಿ 4ನೇ ಮನೆಯಲ್ಲಿದ್ದು, ಆ ಗುರು ನಿಮಗೆ 7ನೇ ಭಾವದಿಂದ ನೋಡ್ತಿರೋದ್ರಿಂದ ಕುಟುಂಬ ವಿಚಾರದಲ್ಲಿ ಏನಾದರೂ ಒಂದು ಕಿರಿಕಿರಿ ಆಗ್ತಕ್ಕಂಥದ್ದಾಗುತ್ತೆ. ಆರೋಗ್ಯ ನೋಡ್ಕೊಳ್ಳಿ. ಪ್ರಯಾಣ ನಿಷಿದ್ಧ, ವಿಪರೀತ ಕಾರ ಹುಳಿ ತಿನ್ನತಕ್ಕಂಥದ್ದು ನಿಷಿದ್ಧ, ಮಾತುಕತೆ ನಿಷಿದ್ಧ, ಪಾಲುದಾರಿಕೆ ನಿಷಿದ್ಧ, ಕೊಡೋದು ತಗೊಳ್ತಕ್ಕಂಥದ್ದು ನಿಷಿದ್ಧ, ಅಗ್ರಿಮೆಂಟ್ಸ್ ಹಾಕೊಳ್ತಕ್ಕಂಥದ್ದು ನಿಷಿದ್ಧ. ಯಾಕಂದ್ರೆ ಭಾಗ್ಯಾಧಿಪತಿಯಾದಂಥ ಚಂದ್ರ ಕೂಡ ಅಷ್ಟಮದಲ್ಲಿದ್ದಾನೆ, ಅದು ಕುಜ ನಕ್ಷತ್ರದಲ್ಲೇ. ಸ್ವಂತ ನಿರ್ಧಾರ, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ ಅನ್ನತಕ್ಕಂಥದ್ದು ನೋವು. ಅದು ಬಿಟ್ಟು ವಿದೇಶ ವ್ಯಾಸಂಗ, ವಿದೇಶ ವ್ಯಾಪಾರ, ಆಮದು ರಫ್ತು, ಮೆಡಿಸಿನ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು, ಎಲೆಕ್ಟ್ರಿಕಲ್ ಐಟಮ್ಸು, ಎಲೆಕ್ಟ್ರಾನಿಕ್ ಐಟಮ್ಸು, ಇವುಗಳಲ್ಲಿರ್ತಕ್ಕಂಥವರಿಗೆ, ರಕ್ಷಣಾ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಪರಿಶ್ರಮದಿಂದ ಲಾಭ. ಸ್ವಲ್ಪ ವಿದೇಶದಲ್ಲಿ ವ್ಯಾಸಂಗ ಮಾಡ್ಕೋಬೇಕು ಅನ್ನೋ ಅಂದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಿನ್ನಡೆ. ಇನ್ನು ಧನುಸು ರಾಶಿ ಚಂದ್ರ ಸಪ್ತಮದಲ್ಲಿ ಕುಜನ್ ಭಾವದಲ್ಲಿದ್ದು, ಕುಜ ನಿಮ್ಮ 3ನೇ ಮನೆಯಲ್ಲಿದ್ದಾನೆ, ಅದು ಗುರು ನಕ್ಷತ್ರದಲ್ಲಿದ್ದು, ಗುರು 6ನೇ ಭಾವ. ಸೊ ಭೂಮಿಗೆ ಸಂಬಂಧಪಟ್ಟಂತ ತಗಾದೆ, ಕೊಡೋದು ತಗೊಳ್ಳೋದು, ಮಾತುಕತೆ, ವ್ಯವಹಾರ, ಪಾಲುದಾರಿಕೆ, ಅಗ್ರಿಮೆಂಟ್ಸ್ ಅನ್ನತಕ್ಕಂಥ ಯೋಜನಾಬದ್ಧ ಏನಾದರೂ ನಿಯಮ ಹಾಕೊಳ್ತಿದ್ರೆ ಪ್ರಯತ್ನ ಮಾಡಿ ವಿಶೇಷ ಫಲವನ್ನು ನೋಡ್ತಕ್ಕಂಥದ್ದು. ಮಕ್ಕಳ ಹೆಸರಲ್ಲಿ ಪ್ರಾಪರ್ಟಿ ತಗೋಬೇಕು, ವಾಹನ ತಗೋಬೇಕು, ಮಕ್ಕಳಿಗೆ ಏನಾದರೂ ಮದುವೆ ಮಾಡಬೇಕು, ಇನ್ವೆಸ್ಟ್ಮೆಂಟ್ಸ್ ಎತ್ತಿಡಬೇಕು, ಮಕ್ಕಳಿಗೆ ಏನಾದರೂ ಫ್ಯೂಚರ್ ಸೆಟ್ ಮಾಡಿಡಬೇಕು. ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ನಿಮ್ಮ ಲೆಕ್ಕಾಚಾರಗಳು ನಿಮ್ಮ ಪರವಾಗಿ ವಾಲತಕ್ಕಂಥ ಒಂದು ದಿನವಾಗಿರುತ್ತೆ. ಆದರೂ ಸೂರ್ಯಕೇತು ಸಂಧಿ ನವಾಂಶದಲ್ಲಿರುವುದರಿಂದ ತಂದೆಗೆ ಸಂಬಂಧಪಟ್ಟಂತ ಆಸ್ತಿ ತಗಾದೆಗಳು, ಕಿರಿಕಿರಿಗಳು ಏನಾದರೂ ಒಂದು ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಸ್ವಲ್ಪ ಓಡಾಟಗಳಲ್ಲಿ ನೋಡಿಕೊಳ್ಳಿ. ಮಾತುಕತೆಯಲ್ಲಿ ಪೆಡುಸು. ಚಂದ್ರ ಕುಜನ್ ಭಾವದಲ್ಲಿ ನೇರವಾಗಿ ನಿಮ್ಗೆ ನೋಡಿದ್ರೆ ನೀನೇನು ಹೇಳೋದು, ನೀನೇನು ಮಾಡೋದು, ಎಲ್ಲ ನಂದೆ, ನಾನೇ ಅನ್ನತಕ್ಕಂಥ ಭಾವವೂ ಆಗಿಬಿಡುತ್ತೆ. ಸ್ವಲ್ಪ ಇರುಸು ಮುರುಸಿನ ಪ್ರಸಂಗಗಳು ಆಗ್ತಕ್ಕಂಥದ್ದು ಆಗುತ್ತೆ. ವರ್ಕರ್ಸ್ ಇಂದ ದೊಡ್ಡ ದೊಡ್ಡ ಪ್ರಾಜೆಕ್ಟು, ಕಂಪ್ನೀಸ್ ಏನಾದರೂ ನಡೆಸ್ತಿದ್ರೆ ವರ್ಕರ್ಸ್ ಇಂದ ಏನಾದರೂ ಸಮಸ್ಯೆ, ಲೋ ಲೇಬರ್ಸ್ ಇವತ್ತು ಸಿಗೋದಿಲ್ಲ, ಬರೋದಿಲ್ಲ, ನಿಮ್ಮ ಆಫೀಸ್ ನೀವೇ ಕ್ಲೀನ್ ಮಾಡ್ಕೋಬೇಕು, ನಿಮ್ಮ ಮನೇಲಿ ಅಡಿಗೆ ನೀವೇ ಮಾಡ್ಕೋಬೇಕು, ಈ ಥರದ್ದಾಗ್ತಕ್ಕಂಥದ್ದಾಗುತ್ತೆ. ಇನ್ನು ಮಿಕ್ಕ ರಾಶಿ ಫಲಗಳನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ, ಕಾದು ನೋಡಿ. ಹಾಗೆ ವೀಕ್ಷಕರೇ, ನಿನ್ನೆ ಕೂಡ ಆಯ್ಕೆಯಾದ ಅದೃಷ್ಟಶಾಲಿ ಒಬ್ರು ನಮ್ಮ ಸ್ಟುಡಿಯೋಗೆ ಬಂದಿದ್ರು. ಅವರ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಂಡ್ರ ಗುರೂಜಿ ಅವರಿಂದ? ನೋಡೋಣ ಬನ್ನಿ. ನಮಸ್ತೆ ಶಂಕರ. ನಮಸ್ತೆ ಗುರೂಜಿ. ನಮಸ್ತೆ. ನಿಮ್ಮ ಯಜಮಾನ್ ಹೆಸರು ಹೇಳ್ತೀರಾ? ಆರ್ ಲೋಕೇಶ್. ಅವ್ರ ಬಗ್ಗೆನೇ ಕೇಳ್ಬೇಕಲ್ವಾ? ಸರಿ. ಡೇಟ್ ಆಫ್ ಬರ್ತ್ ಹೇಳಿ. 23/12/1963. ಓಕೆ. ಸಮಯ 7:05 PM. ಹಿರಿಯೂರ್, ಚಿತ್ರದುರ್ಗ. ಸರಿ ನೋಡಿ, ಲಗ್ನಸ್ಥ ರಾಹು ಪಾಪಿ ಅಂತ ಹೇಳ್ತೇವೆ. ಇವರಿಗೆ ಮಿಥುನ ಲಗ್ನದಲ್ಲೇ ರಾಹು. ಪೀಪಲ್ ಮೇ ಸೇ ಟುಡೇ ಲೋಕೇಶ್ ಅವ್ರಿಗೇನಪ್ಪ ಚೆನ್ನಾಗಿದ್ದಾರೆ ಹಾಗೆ ಹೀಗೆ ಅಂತ. ತುಂಬಾ ಪರಿಶ್ರಮ ಪಟ್ಟಿರ್ತಕ್ಕಂಥ ವ್ಯಕ್ತಿತ್ವ, ತುಂಬಾ ಏನೂ ಇಲ್ಲ ಒಂದು ಕಾಲಘಟ್ಟದಲ್ಲಿ. ಸೆಲ್ಫ್ ಮೇಡ್ ಮ್ಯಾನ್, ಸೆಲ್ಫ್ ಎಜುಕೇಷನ್, ಸೆಲ್ಫ್ ಪರ್ಸನಾಲಿಟಿ. ಇವತ್ತು ಒಂದು ಒಳ್ಳೆ ಸ್ಥಾನ, ಗೌರವ, ಪದವಿ, ಪ್ರತಿಷ್ಠೆ ಇದ್ರೂ ಕೂಡ ದಿಸ್ ಆಲ್ ಹ್ಯಾಪಿನೆಸ್, ಫ್ಯಾಮಿಲಿ, ಕುಟುಂಬ ಅನ್ನುವುದು ತುಂಬ ಲೇಟಾಗಾದರೂ ಕೂಡ ಒಂದು ಆಲ್ಮೋಸ್ಟ್ 14-15 ವರ್ಷಗಳು ಇಂದಲೇ ಜೀವನ ಆರಂಭ ಆಗಿದ್ದು. ಮದುವೆ ನಂತರ ಮೇಜರ್ ಟರ್ನಿಂಗ್ ಪಾಯಿಂಟ್ ಇವರು ಕೊಟ್ಟಿರ್ತಕ್ಕಂಥದ್ದು. ದೇವರು ನಿಮಗೆ ಸಕಲವೂ ಕೊಟ್ಟಿದ್ದಾನೆ, ಇನ್ನು ಮುಂದೆಯೂ ಕೊಡ್ತಾನೆ. ಆದರೂ ಭಯ ಬೀಳುವುದು ತಪ್ಪಿಲ್ಲ. ಆ ಒಂದು ಕೇಂದ್ರಾಧಿಪತಿ ಯೋಗವಾಗಿ ಗುರು ದಶಮದಲ್ಲಿ ಕುಳಿತಿರೋದು ತುಂಬಾ ವಿಶೇಷ. ಅಂದರೆ ಪತ್ನಿ ಕೂಡ ವಿದ್ಯಾವಂತೆ, ಬುದ್ಧಿವಂತೆ, ಉದ್ಯೋಗವಂತೆ ಆಗುತ್ತಾಳೆ. ಇದು
2014 ಮೇಲೆ ಉದ್ಯೋಗ ಮಾಡತಕ್ಕಂಥ ಯೋಗ ಒಂದು ನಿಮಗೆ ಬರ್ತಕ್ಕಂಥದ್ದು, ಇಲ್ಲ ಮನೆಯಲ್ಲೇ ಒಂದು ಟ್ಯೂಷನ್ಸು, ಇನ್ಸ್ಟಿಟ್ಯೂಟ್ಸು ಈ ಥರ ಮಾಡ್ತಕ್ಕಂಥ ಯೋಗ ಬರುತ್ತೆ. ಆ ಪ್ಲ್ಯಾನ್ಸ್ ಆಲ್ರೆಡಿ ಇದೆ, ಮಾಡೋಣ ನೋಡೋಣ ಅಂತಕ್ಕಂಥದ್ದು ಆಗುತ್ತೆ ತಾಯಿ, ಯೋಚನೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಬಟ್ ನೋಡ್ಕೊಳ್ಳಿ, ನೀವಿಬ್ಬರು ಮಧುರವಾಗಿರ್ತಕ್ಕಂಥದ್ದು. ಯಾಕಂದರೆ ಮಿಥುನ ಲಗ್ನಕ್ಕೆ ಸಪ್ತಮದಲ್ಲಿ ಕುಜ, ಬುಧ, ಕೇತು, ಸೂರ್ಯ, ರಾಹು ಪಂಚಗ್ರಹಗಳ ನೋಟ. ದಟ್ ಇಸ್ ನಾಟ್ ಎ ಗುಡ್ ಸೈನ್. Either one among them will have something health issues, mental issues, emotional issues, financial issues. So that will tear up your relationship. ಅಂದರೆ ನಿಮ್ಮಿಬ್ಬರನ್ನ ಸ್ವಲ್ಪ ಏನಾದರೂ ಕಿರಿಕಿರಿ ಮಾಡಿಸ್ತಕ್ಕಂಥದ್ದು ಮಾಡಿಸಿಡುತ್ತೆ. ಎಚ್ಚರಿಕೆ, ಆ ಕುಜಭಾವಕ್ಕೆ ಕುಜ ಕೇತು ಸಂಧಿ ಇರೋದ್ರಿಂದ ಕಟೀಲು ಇಲ್ಲ ಕೊಲ್ಲೂರು ಇಲ್ಲ ಹೊರನಾಡು ವರ್ಷಕ್ಕೊಮ್ಮೆ ಹೋಗಲೇಬೇಕು. ಅಲ್ಲಿ ದೀಪಾರಾಧನೆ ಮಾಡಬೇಕು, ಅಲ್ಲಿ ಮಡಿಲಕ್ಕಿ ತುಂಬಿಸ್ಲಿಕ್ಕೆ ಮಾಡ್ತಕ್ಕಂಥದ್ದು ಮಾಡಿ ನೆಮ್ಮದಿಯಾಗಿರ್ತೀರಾ. ಒಳ್ಳೇದಿದೆ. ಒಳ್ಳೇದು ಗುರೂಜಿ ಮತ್ತು ಜಿ ಕನ್ನಡ ವಾಹಿಗಳಿಗೆಲ್ಲ ನಂದು ಶುಭಾಶಯಗಳು. ನಿಮ್ಮಿಂದ ಆಯ್ಕೆ ಆಗಿರೋ ನಂಬರ್ಗೆ ಇವತ್ತು ನಾನು ಇಲ್ಲಿ ಬಂದು ಗುರೂಜಿನ ಭೇಟಿಯಾಗಿ ಮತ್ತೆ ನನ್ನ ಕಷ್ಟಗಳದೆಲ್ಲ ಪರಿಹಾರ ಆಯಿತು. ಅವರು ಹೇಳಿದ್ದೆಲ್ಲ ನಂದು ನಡೆಸ್ಕೊಳ್ತೇನೆ. ನಿಮ್ಮಗಳಿಗೆಲ್ಲ ಧನ್ಯವಾದಗಳು. ನೋಡಿ, ನಾವ್ ಈಗ ಹೇಳ್ತಾ ಇದ್ವಿ ಪತ್ರದ ಜೊತೆಯಲ್ಲಿ ದಯವಿಟ್ಟು ಸಿಗ್ನೇಚರ್ ಅನ್ನ ಹಾಕಿ ಕಳಿಸಿ ಅಂತ. ಇವ್ರಾಗ್ಲೇ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ರಾಯಚೂರಿನಿಂದ ಗಂಗಮ್ಮ ಅನ್ನೋರು. ನೋಡಿ ಗುರುಜಿ, ಆಕೆ ನೋಡಿ, ಇಲ್ಲಿ ಗಂಗಮ್ಮ ಅಂತಕ್ಕಂಥವ್ರು ನಂಬರ್ನ ನಾನು ಮುಚ್ಕೋತೇನೆ ಬೈ ಮಿಸ್ಟೇಕ್. ನಂಬರ್ ನೋಡಿದ್ರೆ ಕೆಲವರು ಪೋಲಿಗಳಿರ್ತಾರೆ, ತಲೆನೋವು ಮಾಡೋ ವ್ಯಕ್ತಿಗಳೇ ಇರ್ತಾರೆ, ಬರೀ ಕೆಟ್ಟದ್ದು ಹುಡ್ಕೋತಕ್ಕಂಥವ್ರು. ಫೋನ್ ಮಾಡಿ ತಲೆ ತಿನ್ಬಿಡ್ತೀರ ಅಂತ. ಸೊ ಆ ಫೋನ್ ನಂಬರ್ನ ಮುಚ್ಕೊಂಡಿದ್ದಾನೆ. ಗಂಗಮ್ಮ ಅಂತ ಸಿಗ್ನೇಚರ್ ಹಾಕಿದ್ದೀರಮ್ಮ. ತುಂಬ ವಿದ್ಯಾ ಜಾತಕ, ಬುದ್ಧಿವಂತ ಜಾತಕ, ಕನಸಿನ ಜಾತಕ. ನಿಮ್ಗೇನು ಗೊತ್ತಾ, ನೇರವಾಗಿ ಹೇಳಲ್ಲ, ಕುಟುಂಬ ಅನ್ನೋದಕ್ಕಿಂತ ಸಂಪಾದನೆ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಒಂದೊಳ್ಳೆ ಉದ್ಯೋಗ ಇರಬೇಕು, ಒಂದೊಳ್ಳೆ ಮನೆ ಇರಬೇಕು, ನನ್ನ ಕೆಲ್ಸಕ್ಕೆ ಹೋಗಬೇಕು, ಬರಬೇಕು, ಎಲ್ಲವನ್ನ ತೂಗಿಸ್ಬೇಕು ಅನ್ನತಕ್ಕಂಥ ಒಂದು ಭಾವ. ನೋಡೋಣ ಏನು ಬರೆದಿದ್ದೀರಾ ಅಂತ. ಗುರುಜಿ, ಗಂಗಮ್ಮ ಆದ ನಾನು ಜಿ ಕನ್ನಡ ವಾಹಿನಿಯ ಎಲ್ಲ ಮಾತೃವರ್ಗದ ಸಮಸ್ತ ವರ್ಗದವರಿಗೂ ವಂದನೆ. ತಾಯಿ ಕಳ್ಕೊಂಡಿದ್ದೇನೆ, ಸೋದರ ಮಾವನನ್ನ ಮದುವೆ ಮಾಡ್ಕೊಂಡಿದ್ದೇನೆ, 3 ಮಕ್ಕಳಿದ್ದಾರೆ, BA LLB ಓದಿದ್ದೇನೆ. ಗುರುಜಿ, ಆರ್ಥಿಕವಾಗಿ ತುಂಬ ನೊಂದಿದ್ದೇನೆ. ನಾನು ಹೇಳಿಲ್ಲ ನಿಮಗೆ ದುಡ್ಡಿನ ಚಿಂತೆ ಅಂತ ಯಾವಾಗಲೂ. ಯಾವುದೇ ಕೆಲಸ ಸಿಗ್ತಾ ಇಲ್ಲ ಗುರುಜಿ, ಕೆಲಸದ್ದು ಚಿಂತೆ ಅಂತ ಹೇಳಿದ್ದೆ. ತುಂಬ ಕಷ್ಟದಲ್ಲಿದ್ದೇನೆ, ಯಾವುದಾದ್ರೂ ಸರ್ಕಾರಿ ಉದ್ಯೋಗ ಸಿಗುತ್ತಾ ಅಂತ. ಅದಕ್ಕಿಂತಲೂ ಈ ಒಂದು ಇದನ್ನ ಏನು ಹೇಳ್ತೇವೆ ಗೊತ್ತಾ, ಟೀಚರ್ಸ್ ರೈಟಿಂಗ್ ಅಂತಾರೆ. ಗುಡ್ ಅಟ್ ಟೀಚಿಂಗ್ ಮನೇಲಿ ಏನಾದರೂ ಒಂದು ಪುಟ್ಟದಾಗಿ ಟ್ಯೂಷನ್ಸ್, ಏನಾದರೂ ಕೌನ್ಸಿಲಿಂಗ್, ಕನ್ಸಲ್ಟೆನ್ಸಿ, ಟ್ಯೂಷನ್ಸ್ ಮಾಡೋದು, ಪ್ಲೇ ಹೋಮ್ ಥರ ಮಾಡೋದು, ಒಂದು ಅದ್ಭುತವಾಗಿರ್ತಕ್ಕಂಥ, ತುಂಬ ಸುಂದರವಾಗಿದೆ. ಅಂದರೆ ಸುಂದರವಾಗಿರ್ತಕ್ಕಂಥ ಕನಸುಗಳು ಕಂಡಿರ್ತಕ್ಕಂಥವ್ರು. ಬಟ್ ಒಂದು ಕನಸು ನನಸಾಗ್ತಿಲ್ಲ, ಏನೋ ಭಗವಂತ ಅಂತಕ್ಕಂಥದ್ದು ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಆ ಗುರುವಿನಿಂದ ನೀಚಸ್ಥ ಗುರು 1973 ಅಂದ್ರೆ ಗುರು ನೀಚ. ಆ ಒಂದು ನೀಚ ಭಾವದಿಂದ ಉಚ್ಚ ಸ್ಥಾನಕ್ಕೆ ಗುರು ಬಂದು ಮುಂದಿನ ವರ್ಷ ಎಂಟ್ರಿ ಆಗ್ತಾನೆ. ನಿಮ್ಮ ಜೀವನದಲ್ಲೊಂದು ಅದ್ಭುತವಾದಂಥ ಬದಲಾವಣೆ ಆಗಲೇಬೇಕು. ನಿಮ್ಗೆ ಒಂದೇ ಒಂದು ಏನಂದರೆ, ತುಂಬ ಭಾವನಾಜೀವಿ ಆದಂಥ ನೀವು ನೋವು ತಿಂದ್ಬಿಡ್ತೀರ. ಇನ್ನೊಂದು ಕಡೆ ಹೋಗಿ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ, ಯಾರೂ ಏನೂ ಹೇಳಬಾರ್ದು. ಆದ್ದರಿಂದ ಪುಟ್ಟದಾಗಿ ನೀವೇ ಮನೆಯಲ್ಲಿ ಒಂಥರ ಟ್ಯೂಷನ್ಸ್ ಥರ ಸ್ಟಾರ್ಟ್ ಮಾಡಿ ನೋಡಿ, ಕನ್ಸಲ್ಟೆನ್ಸೀಸ್ ಥರ ಸ್ಟಾರ್ಟ್ ಮಾಡಿ ನೋಡಿ. ಅದ್ಭುತವಾದಂಥ ಬೆಳವಣಿಗೆ. ಇಫ್ ಪಾಸಿಬಲ್ ಜಡ್ಜಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ಸ್ ಬರೀಲಿಕ್ಕೆ ಟ್ರೈ ಮಾಡಿ. ಇನ್ನೂ ದೊಡ್ಡ ಪೋಸ್ಟುಗಳು. ಬಟ್ ಒಂದು ಏಜ್ ಅಂತ ನೋಡ್ತಾರೆ, ಹೌದಲ್ಲವ್ರ? ಏನೇ ಮಾಡಬೇಕಾದ್ರೂ ಕೆಲವೊಂದು ಏಜ್ ಇರುತ್ತೆ. ಆಲ್ರೆಡಿ 1973, ನನಗೆ ಗೊತ್ತಿಲ್ಲ ಈ ಒಂದು ವಕೀಲಿಕೆ ಸರ್ಕಾರಿ ವೃತ್ತಿಗೆ ಎಷ್ಟು ವರ್ಷದವರೆಗೂ ತಗೋತಾರೆ ಅಂತಕ್ಕಂಥ. 36, 37 ನನ್ನ ಪ್ರಕಾರ ಹೇಳಬೇಕು ಅಂದರೆ ಇವರು ಆಲ್ಮೋಸ್ಟ್ 40. ಅದ್ರ ಬದಲು ಸರ್ಕಾರಿ ಕೆಲಸನ ಬದಲು ಆ ಜೀನಲ್ಲಿ ನಿಮಗೆ ನೋಡಿ ತುಂಬ ಅದ್ಭುತವಾಗಿ ಒಂದು ತೋರಿಸ್ತಾನೆ. ಆರಂಭ ಶೂರತ್ವ ಅಂತ ಹೇಳ್ತೇವೆ. ಕನಸು ದೊಡ್ಡದು, ಅದು ಕೊನೆಯಲ್ಲಿ ನಿಲ್ಲಬೇಕಾದ್ರೆ ಆ 1-2 ಲೈನ್ ಹೇಳಿದ್ದೀರಿ, ಪಿಲ್ಲರ್ಸ್ ಅಂತ ಹೇಳ್ತೇವೆ. 2 ಗುರಿ ಇಟ್ಕೊಂಡಿದ್ದೀರಾ, ಮನೆ, ಕುಟುಂಬ, ಮಕ್ಕಳು, ಸಂಪಾದನೆ ಅಂತಕ್ಕಂಥದ್ದು. 1 ಗುರಿನ 2 ಗುರಿನ ಗುರಿಯೇ ಇಲ್ವಾ? ಆ ಗುರಿಯಲ್ಲೂ ಹಿಂಗೆ ಎಳೆದು ಹೀಗೆ ಮುಂದ್ಗಡೆಯಿಂದ ಹಿಂದಕ್ಕೆ ಬಂದು ಹಿಂಗೆ ಹೋಗಿದ್ದೀರಿ ಅಂದರೆ ಯು ರೀಚ್ ದೇರ್. ನನ್ನ ಕೈಲಿ ಏನೂ ಆಗ್ತಿಲ್ಲ, ಮತ್ತೆ ನಾನು ಟ್ರೈ ಮಾಡ್ತೀನಿ ಅಂತಕ್ಕಂಥದ್ದು ಪ್ರತಿಯೊಂದು ತೋರಿಸುತ್ತೆ. ನಿಮ್ಮ ಹಸ್ತಾಕ್ಷರ ಅನ್ನೋದು ನಿಮ್ಮ ಪೂರ್ಣ ಭವಿಷ್ಯವನ್ನೇ ತೋರಿಸ್ತಕ್ಕಂಥದ್ದು.
ನೀವು ಹೇಗೆ ಹಿಡಿತೀರಾ, ಯಾವ ಥರ ಕೆಲಸ ಮಾಡ್ತೀರಾ, ಬೆಳಿಗ್ಗೆ ಎದ್ರೆ ಯಾವ ಥರ ಎಲ್ಲವನ್ನ ತೋರಿಸುತ್ತೆ. ನಿಮ್ಮ ಸಿಗ್ನೇಚರಲ್ಲೇ ಅದೊಂದು ಅದ್ಭುತ ಇರ್ತಕ್ಕಂಥದ್ದು. ಸೊ ಆತಂಕ ಪಡಬೇಡಿ, ಖಂಡಿತ ಜೀವನ ಮಧುರವಾಗ್ತಕ್ಕಂಥದ್ದು. ಮುಂದಿನ ವರ್ಷ ತುಂಬ ಅದ್ಭುತ ಇದೆ. ಆದಷ್ಟು ಗುರು ನೀಚತ್ವಕ್ಕೆ ಬಾಬಾ ದೇವಸ್ಥಾನಗಳಿಗೆ ಭೇಟಿ ಕೊಡಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೇದಾಗ್ತಕ್ಕಂಥದ್ದು ಇರಲಿ. ಈ ಒಂದು ರಾಶಿ ಫಲಕ್ಕೆ ಬಂದ್ಬಿಡೋಣ. ಕೊನೆಯ ಆ ಒಂದು 3 ರಾಶಿಗಳ ಫಲ. ಮಕರ ರಾಶಿ, ಚಂದ್ರ ಸಪ್ತಮಾಧಿಪತಿ ನಿಮಗೆ 6ನೇ ಮನೆಯಲ್ಲಿ, ಕೊಡೋದು ತಗೊಳ್ಳೋದು. 7ನೇ ಮನೆಯನ್ನ ಪಾರ್ಟ್ನರ್ಸ್, ಪಾಲುದಾರಿಕೆ, ಸ್ನೇಹಿತರು, ಆತ್ಮೀಯರು, ಸಂಗಾತಿ. ಸೊ ಇವತ್ತೇನಾದ್ರೂ ಸಂಗಾತಿ ಜೊತೆ, ಆತ್ಮೀಯರ ಜೊತೆ ಕಿರಿಕಿರಿ ಆಗೋದಾಗುತ್ತೆ. ಯಾರೋ ದುಡ್ಡು ಇಸ್ಕೊಂಡಿದ್ರು, ಕೊಡ್ತೀನಿ ಅಂತ ಅವ್ನು ಓಡೋಗ್ತಾನೆ. ಯಾವುದಾದ್ರೂ ಚೀಟಿ ವ್ಯವಹಾರ, ಯಾವುದಾದ್ರೂ ಫೈನಾನ್ಸ್ ವ್ಯವಹಾರ, ಖಂಡಿತ ಟೋಪಿ ಹಾಕ್ಸ್ಕೊಳ್ತಕ್ಕಂಥದ್ದು. ಅದರಲ್ಲೂ ಯಾವುದಾದ್ರೂ ಭೂಮಿಗೆ ಸಂಬಂಧಪಟ್ಟಂಥದ್ರಲ್ಲಿ ಹಾಕಿದರೆ ಅದರಲ್ಲಿ ಏನಾದರೂ ಒಂದು ಕಿರಿಕಿರಿ ಗೊತ್ತಾಗುತ್ತೆ. ಇವತ್ತು ಯಾವುದಪ್ಪ ಇದು ಅಂತ ಮನೆಯಲ್ಲಿ ಇಲ್ಲ ಅಂದರೆ ಏನಾದರೂ ಒಂದು ರಿಪೇರಿ ಖರ್ಚು ಬರುತ್ತೆ. ಯಾವುದಾದ್ರೂ ಪ್ರಾಪರ್ಟಿ ಟ್ಯಾಕ್ಸೋ, ಯಾವುದಾದ್ರೂ ಒಂದು ಪಾಣಿದೋ, ಪೇಪರ್ ಕಳ್ಕೊಂಡಿರೋದು ಪ್ರಾಪರ್ಟಿದೋ, ಏನಾದರೂ ಒಂದು ಗಾಡಿ ರಿಪೇರಿಗೆ ಸಂಬಂಧಪಟ್ಟಂಥದ್ದು. ಶುಕ್ರ ಬೇರೆ ವಿಶೇಷವಾಗಿ ಲಗ್ನದಲ್ಲೇ ಕುಳಿತಿರ್ತಕ್ಕಂಥದ್ದು. ಆದರೆ ಉದ್ಯೋಗದಲ್ಲಿ ಒಂಥರ ನೆಮ್ಮದಿಯ ದಿನವಾಗಿರ್ತಕ್ಕಂಥ ಒಂದು ಭಾವವಾಗಿರುತ್ತೆ. ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಪ್ರಯಾಣ ಎಚ್ಚರಿಕೆ, ಮಾತುಕತೆ ಎಚ್ಚರಿಕೆ, ಪಾಲುದಾರಿಕೆ ವ್ಯವಹಾರ ನಿಷಿದ್ಧ. ಸಂಗಾತಿ ಏನಾದರೂ ಹೇಳೇ ಬಿಟ್ಟ, ಏನ್ಮಾ ಮಾಡ್ತೀಯಾ ಇವತ್ತು ಬಂದು, ಮನೇಲಿ ಮಕ್ಕಳೆಲ್ಲ ಇದ್ದಾರೆ, ಇದಾಗಿಲ್ಲ ಅದಾಗಿಲ್ಲ ಅಂತ ಬಂದ್ರಿ, ನಿಧಾನವಾಗಿ ಎದ್ದೋಳೋಣ ಅಂದ್ಕೊಂಡೆ, ಅಲ್ಲೇ ಬಂತು ಬೆಂಕಿ. ಅಲ್ಲಿ ಏನೋ ಒಂದು ಭಾವ ಆಗ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಇನ್ನು ಕುಂಭರಾಶಿ, ಪಂಚಮದಲ್ಲಿರ್ತಕ್ಕಂಥ ಚಂದ್ರ ಉನ್ಮಾದ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಜಾತಕವಾಗುತ್ತೆ. ಅಂದರೆ ಉನ್ಮಾದ ಆದರೆ ಏನಾಗುತ್ತೆ ಹೇಳಿ, ಗಾಳಿನಲ್ಲಿ ತೇಲಾಡ್ದ ಹಾಗೆ, ಹುಚ್ಚುತನ, ಅವ್ರಿಗೆ ಪ್ರಜ್ಞೆನೇ ಇರೋದಿಲ್ಲ. ಸೊ ಪ್ರಜ್ಞೆ ಇಲ್ಲದಂಥ ಅಷ್ಟು ಕೆಲಸ ಕಾರ್ಯ, ಸುತ್ತಾಟ, ಜಗಳ, ಕಿರಿಕಿರಿ, ಮುನಿಸು, ಬೇಸರ ಇವೆಲ್ಲವೂ ಇದ್ರೂ ಕೂಡ ವಿಪರೀತ ಬಲ. ನೋಡಿ, ಈ ಬಾಡಿ ಬಿಲ್ಡರ್ಸ್, ಈ ಒಂದು ಎಕ್ಸಸೈಸ್ ಮಾಡ್ತಕ್ಕಂಥವರು, ಈ ರೆಸ್ಟ್ಲೆಸ್, ಈ ಒಂದು ಸ್ಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರು ಒಂದು ಉನ್ಮಾದದಲ್ಲೇ ಇರ್ತಾರೆ. ಅವರಿಗೆ ಗೆಲ್ಲಬೇಕಷ್ಟೇ. ನೀನು ಯಾರಾದರೂ ಆಗು, ಅವ್ನು ಸೊಣಕಲ್ ಕಡ್ಡಿ ಅವನು ಹಾಕಿದ್ರು ಕೂಡ, ದೊಡ್ಡ ಕುಸ್ತಿಪಟ್ಟು ಬಂದರೂ ನೀನು 10 ಏಟು ಹಾಕಿದ್ರೆ ನಾನು 1 ಏಟು ಹಾಕೋದಿಲ್ವ ಅಂತಕ್ಕಂಥದ್ದು. ಕುಂಭರಾಶಿ ಇವತ್ತು ಆ ಥರ ಇರ್ತೀರ. ಜಟ್ಟಿಗಳ ಜೊತೆ ಕೂಡ ಯುದ್ಧ ಮಾಡೋಕ್ಕೆ ಹೋಗ್ಬಿಡ್ತೀರ. ಸ್ವಲ್ಪ ನಿಧಾನ, ಆ ಥರ ಪಡಬೇಡಿ. ಒಂದೇ ದಿನ ಎಲ್ಲ ಹಾಕ್ಬಿಡ್ಬೇಕು. ಇವತ್ತು ಬಂದಿದೆ, ಈ ಕೆಲಸ ಆಗಲಿ ಆ ಕೆಲಸ ಆಗಲಿ, ಇಲ್ಲಿ ಓಡೋಣ ಅಲ್ಲಿ ಓಡೋಣ, ಅದು ಮಾಡೋಣ, ಇದು ಬರೀ ಸ್ವಲ್ಪ ಕನ್ಫ್ಯೂಷನ್ಸ್ ಆಗ್ತಕ್ಕಂಥ ಒಂದು ಭಾವ ಆಗುತ್ತೆ. ಮಿಕ್ಕಂತೆ ಎಲ್ಲವೂ ಅದ್ಭುತ. ವಿಶೇಷ ಊಟ, ಉಪಚಾರ, ಭೋಜನ, ಪ್ರಣಯ ಸುಖ, ಪ್ರೀತಿ ಸುಖ, ವಸ್ತ್ರಾಭರಣ ಖರೀದಿಗಳ ಒಂದು ಯೋಗವಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗಂತೂ ಅಚ್ಚುಕಟ್ಟು. ಏನಾದರೂ ಒಂದು ಪ್ಲ್ಯಾನಿಂಗ್ ಮಾಡಬೇಕು, ಇವತ್ತು ಪ್ಲ್ಯಾನಿಂಗ್ ಮಾಡಲಿಕ್ಕೆ ನೋಡಿ. ಯಾಕೆಂದರೆ ಶನಿ ನಿಮಗೆ ವಕ್ರನಾದರೂ ಕೂಡ ವಿಶೇಷವಾಗಿ ಶುಕ್ರನಿಂದ ತ್ರಿಕೋಣದಲ್ಲಿರ್ತಕ್ಕಂಥ ಒಂದು ಭಾವ, ಗುರುವಿನಿಂದಲೂ ತ್ರಿಕೋಣಕ್ಕೆ ಇರ್ತಕ್ಕಂಥ ಒಂದು ಭಾವ. ಸೊ ಗುರು ಶುಕ್ರ ಶನಿ ತ್ರಿಕೋಣಕ್ಕೆ ಬಂದಾಗ ವಿಶೇಷವಾಗುತ್ತೆ. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವ್ರಿಗೆ, ಸ್ಪೋರ್ಟ್ಸ್ ಪರ್ಸನಾಲಿಟೀಸ್ಗೆ, ಈ ನ್ಯಾಯಾಂಗ ಇಲಾಖೆನಲ್ಲಿರ್ತಕ್ಕಂಥವರಿಗೆ, ಈ ಒಂದು ರಾಜ್ಯಪಾಲರು, ಇಲ್ಲ ಅಂತ ಹೇಳಿದ ಅಂದರೆ ನ್ಯಾಯಾಧೀಶರು, ವಕೀಲಿಕೆ ವೃತ್ತಿ, ಬರವಣಿಗೆಕಾರರು, ಈ ಪೇಂಟರ್ಸ್, ಆರ್ಟಿಸ್ಟ್ಗಳು, ಇವರಿಗೆ ತುಂಬ ವಿಶೇಷ ಆಗ್ತಕ್ಕಂಥದ್ದು. ಇನ್ನು ಮೀನರಾಶಿ, ಕುಜ 4ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಆ ಕುಜ 12ನೇ ಮನೆಯಲ್ಲೂ ಇದ್ದಾನೆ. ಚಂದ್ರ ಬಂದು ಕುಜ ನಕ್ಷತ್ರದಲ್ಲಿ ಸುಖಭಾವದಲ್ಲಿರೋದ್ರಿಂದ, ಅಂದರೆ ಅಲ್ಲಿರೋದೇ ಕುಜ ಅಂತ ಅನ್ಕೋಬೇಕು ನಾವು ಅಷ್ಟೇ. ಸ್ವಲ್ಪ ಪ್ರಯಾಣಗಳಲ್ಲಿ ಬಳಲ್ತಕ್ಕಂಥದ್ದು ಆಗುತ್ತೆ. ಊಟ ಉಪಚಾರಗಳಲ್ಲಿ ಎಚ್ಚರಿಕೆ. ಮಿಕ್ಕಂತೆ ಪಂಚಮಾಧಿಪತಿಯ ಸುಖಭಾವ ಅಂದರೆ ವಿಶೇಷ ಸಂತಾನ ಪ್ರಾಪ್ತಿ, ವಾಹನ ಪ್ರಾಪ್ತಿ, ಭೂಮಿ ವಿಚಾರ ಒಂದು ಬಿಟ್ಟು, ಪ್ರಯಾಣ ವಿಚಾರ ಒಂದು ಬಿಟ್ಟು, ಉದ್ಯೋಗ ವಿಚಾರದಲ್ಲಂತೂ ಇವತ್ತಂತೂ ಯಮಬಲ. ಏನು ಕೆಲಸ ಕೊಟ್ಟರು ಮಾಡ್ತಕ್ಕಂಥದ್ದು. ನೋಡಿ, ನೆನ್ಪಿಟ್ಕೊಳ್ಳಿ, ನಮಗೆ ಗಟ್ಟಿ ಇದ್ದಾಗಲೇ 10 ಮೂಟೆ ಎತ್ತಿ ಆ ಕಡೆ ಹಾಕಬೇಕು. ಜ್ವರ ಬಂದಾಗ ನಮಗೊಂದು ಕುಡಿಕೆ ಮಣ್ಣು ಎತ್ತಾಕೋಕ್ಕೂ ಆಗೋಲ್ಲ. ಸೊ ಗಟ್ಟಿ ಇದ್ದಾಗ ಜಾಸ್ತಿ ಕೆಲಸ ಮಾಡ್ಕೋಬೇಕು. ಸೊ ಇವತ್ತೇನಾದರೂ ಮನೆ ಕೆಲಸ ಮಾಡ್ಕೋಬೇಕು, ಪ್ರಯಾಣ ಮಾಡ್ಕೋಬೇಕು, ವಸ್ತ್ರಾಭರಣ ಖರೀದಿಸಬೇಕು. ಇವುಗಳಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ. ವಿದ್ಯಾಭ್ಯಾಸ ಮಾಡ್ತೀನಿ, ಇಲ್ಲ ಏನಾದರೂ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತೀನಿ, ನ್ಯೂ ಪ್ರಾಜೆಕ್ಟ್ಸ್ ಮಾಡ್ತೀನಿ ಅಂದರೆ ನಿಮ್ಮ ಮನ್ಸು ಇವತ್ತಿರೋಲ್ಲ. ನಿಮ್ಮ ಮನಸ್ಸೊಂದು, ನೀವು ಮಾತಾಡೋದೊಂದು, ಒಂಥರ ಬಬ್ಬ ಅಂತ ಒಂಥರ ಕತ್ಲು ಕಾಣಿಸ್ದಾಗೂ ಆಗುತ್ತೆ. ಬುಧ ಕುಜ 12ನೇ ಮನೆಯಲ್ಲಿ ಮಲಗಿಬಿಟ್ಟಿದ್ದೀರಾ. ಸೊ ಏನಾಗುತ್ತೆ, ಯಾರಾದರೂ ಸಭಿಕರು ಮುಂದ್ಗಡೆ ಅಭಾಸ ಆಗ್ತಕ್ಕಂಥದ್ದು ಆಗುತ್ತೆ, ಮರುವಾಗ್ತಕ್ಕಂಥದ್ದು ಆಗುತ್ತೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸು, ಇಲ್ಲ ಯಾವುದಾದ್ರೂ ಸಭೆ ಸಮಾರಂಭಗಳಲ್ಲಿ ಏನಾದರೂ ಭಾಗವಹಿಸ್ತಿದ್ರೆ ಕಣ್ಣುಗಳು ಕತ್ಲು ಕಾಣಿಸ್ದಂಗೂ ಆಗಿಬಿಡುತ್ತೆ. ಎಚ್ಚರಿಕೆ. ಸ್ವಲ್ಪ ನೀರು ಹೆಚ್ಚಾಗಿ ಕುಡಿತಕ್ಕಂಥದ್ದು ಮಾಡಿ. ಏನಾದರೂ ಬಾಯಲ್ಲಿ ಸಿಹಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಮಾಡಿ. ಈ ಮಿಕ್ಕಂತೆ ಎಲ್ಲವೂ ಪರಿಪೂರ್ಣ. ಭೂಮಿ ವಿಚಾರಕ್ಕೆ ಮಾತ್ರ ಇವತ್ತು ಹೋಗಬೇಡಿ.
ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಂದಿನಂತೆ ಇಂದು ಕೂಡ ಕೇಳ್ತಾ ಇದ್ದೀನಿ, ಇವತ್ತು ವಿಜಯವಾಣಿ ಪತ್ರಿಕೆ ಓದಿದ್ರಾ? ಓದಿಲ್ಲ ಅಂದ್ರೆ ಕೊಂಡು ಓದಿ. ಯಾಕಂದ್ರೆ ಇಷ್ಟೊತ್ತು ಗುರುಜಿಯವ್ರು ಹೇಳಿ ಮುಗಿಸಿದ್ರು ಆಗ್ಲೇ ರಾಶಿ ಫಲಗಳ ಕುರಿತು. ಇಂದಿನ ರಾಶಿ ಫಲ ಹೇಗಿದೆ ನಮ್ಮೆಲ್ರಿಗೂ ಅಂತ ಓದ್ಬೇಕು ಅಂದ್ರೆ ಕೊಂಡು ಓದಿ ವಿಜಯವಾಣಿ ಅಂತ ಹೇಳ್ತಾ ಬನ್ನಿ. ಗುರುಜಿಯವರು ಈಗೇನು ವಿಶೇಷ ಮಾಹಿತಿ ನೀಡ್ತಾರೆ ಕೇಳೋಣ. ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ? ಖಂಡಿತ. ವಿಶೇಷವಾಗಿ 7 ಕಿಟಕಿ ಇದ್ರೆ ಮನೆಯಲ್ಲಿ ಏನಾಗಬಹುದು ಅಂತ. ತುಂಬಾ ತುಂಟು ಮಕ್ಕಳು ಮಲ್ಕೋಬಿಡ್ತಾರೆ ಅಷ್ಟೇ. ತುಂಬಾ ಚಟುವಟಿಕೆಯ ಮಕ್ಕಳು ಸೈಲೆಂಟ್ ಆಗ್ಬಿಡ್ತಾರೆ. ತುಂಬಾ ನಟೋರಿಯಸ್ ಮಕ್ಕಳು ಇರ್ತಾರೆ ಅಂತ ಇಟ್ಕೊಳ್ಳಿ. ನಟೋರಿಯಸ್ ಅಂತ ಹೇಳಿದ್ರೆ ಇನ್ನೇನು ಅಲ್ಲ, ಮಕ್ಕಳನ್ನ ನಟೋರಿಯಸ್ಸೇ ಅನ್ಬೇಕು. ಮಕ್ಕಳ ಮನಸ್ಸು ಬುಧನ ಮನಸ್ಸು ಮರ್ಕ್ಯೂರಿ ಅಂತ ಹೇಳ್ತೇವೆ. ಆ ಒಂದು ಹೈ ಪಿಚ್ಚಲ್ಲಿ ಇರುತ್ತೆ. ಅದಕ್ಕೆ ಹೇಳೋದು 7ನೇ ವಯಸ್ಸಿನ ಮೇಲೆ ಅವ್ರಿಗೆ ಹೇಳ್ಕೊಡ್ಬೇಕು. ನೀವು ನೋಡಿದ್ರೆ ಹುಟ್ಟಿದ ತಕ್ಷಣ ಥ್ಯಾಂಕ್ ಯು, ನಮಸ್ತೆ, ಗುಡ್ ಮಾರ್ನಿಂಗ್ ನೀವು ಮಾಡಿ. ಅದನ್ನ ನೋಡಿ ಮಕ್ಕಳು ಕಲಿತಾರೆ. ಬೋಧನ್ ತತ್ವ, ದೇ ಕ್ಯಾಪ್ಚರ್ ಥಿಂಗ್ಸ್ ವೆರಿ ಫಾಸ್ಟ್. ನೀವು ಏನ್ ಮಾಡ್ತಿರ್ತೀರೋ, ನೀವು ಪಪ್ಪಿ ಕೊಡ್ತಿದ್ರೆ ಮಕ್ಕಳು ಅದೇ ಪಪ್ಪಿ ಮಾಡ್ತಾರೆ ನೋಡಿ. ಕೊಡ್ತಾರೆ ಅವರು. ನೀವು ನಿಮ್ಮ ಹೆಂಡತಿ ಹೊಡಿತಿದ್ರೆ ಇಲ್ಲ ಹೆಂಡತಿ ನಿಮ್ಗೆ ಹೊಡಿತಿದ್ರೆ ಅವ್ರು ಬಂದು ರಪ್ ಅಂತ ಇಡ್ತಾರೆ. ಯಾರು ಬಂದರೂ ಇಡ್ತಾರೆ. ನೀವು ಓಡ್ತಾನೆ ನಿಮ್ಮ ಮಕ್ಕಳಲ್ಲಿರುತ್ತೆ. ನೀವೇನಾದ್ರೂ ಸಿಗರೇಟ್ ಎತ್ತಿದ್ರೆ ಇಲ್ಲ ನೀವೇನಾದ್ರೂ ಎಳಿತಿದ್ರೆ ಬೆಳಿಗ್ಗೆ ಎದ್ಬಿಟ್ಟು ನೀವು ಎಕ್ಸಸೈಸ್ ಮಾಡ್ತಾ ಇರಿ. ಮಕ್ಕಳನ್ನ ನೋಡಿಬೇಕಾದ್ರೆ ಒಟ್ಟು ಅವರು ಡಂಬಲ್ ತಗೊಂಡಿಂಗ್ ಅಂತ ಇರ್ತಾರೆ ಪುಟ್ಟ ಮಕ್ಕಳು. ದೇ ಕ್ಯಾಪ್ಚರ್ ಥಿಂಗ್ಸ್. ಆದ್ರೆ ಕೆಲವು ಮಕ್ಳು ಇರ್ತವೆ, ನೀವಿಲ್ಲ ಅಂದ್ರೆ ಆ ಡಂಬಲ್ ಎಲ್ಲ ಎಳೆದು ಬೀಳಿಸಿ ದಬ್ಬಿ ಅದು ಇದು ಮಾಡ್ತಕ್ಕಂಥ ಎಡವಟ್ಟು. ಅಂಥ ಸಂದರ್ಭದಲ್ಲಿ ಅಂಥ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ತುಂಬಾ ತುಂಬಾ ಕಷ್ಟ. ಏನ್ ಮಾಡೋದು ಗುರುಗಳೇ? ಇವನನ್ನ ಎಲ್ಲಾದ್ರೂ ಕರ್ಕೊಂಡು ಹೋದ ಅಂದ್ರೆ ಅಂಗಡಿ ಎಲ್ಲ ದಬ್ಬಾಕ್ಬಿಡ್ತಾನೆ, ಎಳೆದಾಡ್ಬಿಡ್ತಾನೆ. ಇವನ್ನ ಹೆಂಗ್ ಕಂಟ್ರೋಲ್ ಮಾಡೋದು? ಮನೆಯಲ್ಲಂತೂ ಇವನ್ ಕಣ್ಣಿಗೆ ಇಬ್ಬಿಬ್ರು ಎಣ್ಣೆ ಹಾಕೊಂಡು ಕಾವಲು ಕಾಯ್ತಿರ್ಬೇಕು. ಆ ಥರದ ಒಂದು ಪ್ರಭಾವ ಮಾಡಿಬಿಡ್ತಾರೆ. ಏನ್ ಮಾಡೋದು ಅಂದುಕೊಳ್ತಕ್ಕಂಥವರು 7 ಕಿಟಕಿಯ ಮನೆಯಲ್ಲಿ ವಾಸಿಸಿದ್ರೆ ಒಳ್ಳೇದೆ. ಆದ್ರೆ ತುಂಬಾ ಹೈಪರ್ ಆಕ್ಟಿವ್ ಇರೋರು ಒಳ್ಳೆ ಬುದ್ಧನ ತರ ಕೂತ್ಕೊಬಿಡ್ತಾರೆ. ಒಂಥರ ಮಂಕ್ ಆಗ್ತಕ್ಕಂಥ ಒಂದು ಭಾವ ಕೂಡ ಆಗುತ್ತೆ. ಎಚ್ಚರಿಕೆ. ತುಂಬಾ ಚಟುವಟಿಕೆಯಿಂದ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಒಂದು ಆರೋಗ್ಯ ದೋಷಗಳಾಗ್ತಕ್ಕಂಥದ್ದು, ಒಂಥರ ಡಿಪ್ರೆಷನ್ ಆಗ್ತಕ್ಕಂಥದ್ದು. ಕುಟುಂಬ ಇದೆ, ಮಕ್ಕಳಿದೆ, ಗಂಡ ಇರಲ್ಲ ಜೊತೆಲಿ, ಅವನೆಲ್ಲೋ ಇರ್ತಾನೆ. ಇಲ್ಲ ಹೆಂಡತಿ ಜೊತೆಲಿ ಇರೋದಿಲ್ಲ, ಅಮ್ಮನ ಮನೆಯಲ್ಲಿ ಇರ್ತಾಳೆ. ನಿಮ್ಮ ಮನೆ ಇದೆ, ನೀವೇ ಬೇರೆಯವ್ರ ಬಾಡಿಗೆಗೆ ಬಿಟ್ಟು ನೀವು ಇನ್ನೊಂದು ಮನೆಯಲ್ಲಿ ಇರ್ತಕ್ಕಂಥ ಒಂದು ಭಾವ. ಸೊ ಅಲ್ಲಿ ಏನೋ ಒಂದು ಕಿರಿಕಿರಿಯ ಅಪಶ್ರುತಿ ಆಗ್ತಕ್ಕಂಥದ್ದಾಗುತ್ತೆ. ಇನ್ನೂ ಅತಿ ಮುಖ್ಯವಾಗಿ 7 ಕಿಟಕಿಯ ಮನೆಯಲ್ಲಿ ವಾಸಿಸಿದ್ರೆ ಶುಭ ಕಾರ್ಯಗಳಿಗೆ ವಿಘ್ನ. ಇಲ್ಲ ಪರಂದಾಮಯ್ಯ, ನೀವು ದೇವರನ್ನೇ ನಂಬಲ್ಲ. ಯಾವ ದೇವರು ಯಾವ ಕತೆ ಹೋಗು ಅನ್ನತಕ್ಕಂಥ ಒಂದು ಭಾವ ಆಗುತ್ತೆ. ಅಲ್ಲಿ ನಂಬಲ್ಲ, ಮಾಡಲ್ಲ. ಹೆಂಡತಿ ಏನಾದ್ರು ಮಾಡ್ತೀನಿ ಬನ್ರಿ ದೇವಸ್ಥಾನಕ್ಕೆ ಹೋಗೋಣ, ಇಲ್ಲ ಹೆಂಡತಿಗೆ ಬಾಮ್ಮ ಈ ಪೂಜೆ ಮಾಡೋದಂದ್ರೆ ಸುಮ್ಮನೆ ಇದೆಲ್ಲ ಇಲ್ದಿದ್ದೆಲ್ಲ ಹೇಳ್ಬೇಡಿ ಅಂತಕ್ಕಂಥ ಒಂದು ಭಾವಾರ್ಥಗಳಾಗ್ತಕ್ಕಂಥದ್ದಾಗುತ್ತೆ. ಸೊ ಆ ಮನೆಯಲ್ಲಿ ಒಂದು ರೀತಿ ಧಾರ್ಮಿಕ ಕೆಲಸಗಳು ಅಷ್ಟು ಬೇಗ ಆಗ್ಲಿಕ್ಕೆ ಬಿಡುವುದಿಲ್ಲ. ಏನಾದ್ರೂ ವಿಘ್ನ, ಎಳೆದಾಟ, ಒದ್ದಾಟ ಅನ್ನತಕ್ಕಂಥದ್ದು ಇದ್ದೇ ಇರ್ತದೆ. ಸೊ ಪ್ಲೀಸ್ ರಿಮೂವ್ 1 ಕಿಟಕಿ. 6 ಕಿಟಕಿ ಇಡಿ. ಆ ಪ್ರಣಯ, ಪ್ರೀತಿ, ಸಂಗೀತ, ಕಲೆ, ಖುಷಿ, ಕುಣಿತ, ಮೋಜು, ಮಸ್ತಿ, ಡೊಳ್ಳು, ಇದೆಲ್ಲ ಆನಂದ, ಮಕ್ಕಳೆಲ್ಲ ಅವರು ಒಂದು ನಿಯಮಕ್ಕೆ ಬರ್ತಕ್ಕಂಥದ್ದು ಆಗುತ್ತೆ. ಎಷ್ಟು ಮಾಡ್ಕೊಳ್ಳಿ. ಇರ್ಲಿ. ಈ ಒಂದು ಮಕರ ರಾಶಿಗೆ ವಿಚ್ಛೇದನ ಪ್ರಸಂಗಗಳು ಅಂತ ಹೇಳ್ತಿದ್ದೆ. ನಿಮ್ಮದು ಮಕರ ರಾಶಿಯಾಗಿ ಇಲ್ಲ ಅತಿ ಮುಖ್ಯವಾಗಿ ಮಕರ ಲಗ್ನವಾಗಿ ದಶಮದಲ್ಲಿ ಶನಿ ಇದ್ದು 7ನೇ ಮನೆಯಲ್ಲಿ ಏನಾದ್ರೂ ಚಂದ್ರ ಇದ್ದು 4ನೇ ಮನೆಯಲ್ಲಿ ಏನಾದ್ರೂ ಕುಜನಿದ್ರೆ ಕನ್ಫರ್ಮ್ ಮ್ಯಾರಿಟಲ್ ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು. ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಲಗ್ನಕ್ಕೆ ಬಂದು ಅಷ್ಟಮದಲ್ಲಿ ಶುಕ್ರನಿದ್ರೆ ಕನ್ಫರ್ಮ್ ಪ್ರೀತಿ ಪ್ರೇಮ ಅನ್ನೋದು ಮದುವೆಗೆ ಮೊದಲೇ ಆ ಒಂದು ಕುಟುಂಬ ಜೀವಿಗೆ ಆಗ್ತಕ್ಕಂಥದ್ದಾಗುತ್ತೆ. ಇಲ್ಲ ಮದುವೆವರೆಗೂ ಒಂದು ಬಂದು ಮುರಿತಕ್ಕಂಥದ್ದಾಗುತ್ತೆ. ಹಾಗೂ ಶುಕ್ರ ಅಷ್ಟಮದಲ್ಲಿರುವುದರಿಂದ ಮದುವೆಯಾದ 3 ಇಲ್ಲ 5 ಇಲ್ಲ 7ನೇ ವಯಸ್ಸಿಗೆ ವರ್ಷಕ್ಕೆ ಮದುವೆಯಾದ 3, 5, 7ನೇ ವರ್ಷಕ್ಕೆ ಶುಗರ್ ಪ್ರಾಬ್ಲಮ್ ಶುಡ್ ಅರೈವ್ ಆರ್ ಅನ್ ಆಕ್ಸಿಡೆಂಟ್ ಶುಡ್ ಹ್ಯಾಪನ್. ಸ್ಪೈನಲ್ ಕಾರ್ಡ್ಗೆ ಏಟ್ ಬೀಳ್ಬೇಕು. ಪ್ರಯೋಜನ ಇಲ್ಲ ಅಲ್ಲಿಗೆ. ಗಂಡ ಅಪ್ರಯೋಜಕ ನೆನೆಸ್ಕೊಳ್ತಕ್ಕಂಥದ್ದು, ಹೆಂಡತಿ ದುಡಿದು ತಂದ ಹಾಕ್ತಕ್ಕಂಥದ್ದು. ಚಂದ್ರ ಲಗ್ನದಲ್ಲಿದ್ದಾನೆ ಮಕರ ರಾಶಿನಲ್ಲಿ, 8ನೇ ಮನೆಯಲ್ಲಿ ಶುಕ್ರನಿರ್ತಕ್ಕಂಥ ಒಂದು ಭಾವವಾದರೆ ಇನ್ನು
ಲಗ್ನದಲ್ಲಿ ಚಂದ್ರನಿದ್ದು 6ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಏನಾದರೂ ಗುರುವಿದ್ದರೆ ಪುತ್ರ ದೋಷವಾಗುತ್ತದೆ. ಗುರುಚಂದ್ರ ಷಷ್ಟಾಷ್ಟಕವಾಗಿ ಇಬ್ಬರಲ್ಲಿ ಅನುರಾಗವಾಗುವುದಿಲ್ಲ. ಆ ಹೆಣ್ಣಿಗೆ ಅಂಡಾಣು ಸಮಸ್ಯೆ ಬರುತ್ತೆ. ಮನೆಯ ಯಜಮಾನನ ಹೆಂಡತಿಗೆ ಆ ಒಂದು ಅಷ್ಟಮಕ್ಕೆ ಶುಕ್ರನಿದ್ದು ಲಗ್ನದಲ್ಲಿ ಚಂದ್ರನಿದ್ದು ಇದನ್ನ ದೇವನಾಡಿ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಈ ನಾಡಿಯ ಪ್ರಭಾವಗಳಲ್ಲಿ ವಿಶೇಷವಾಗಿ ನೋಡ್ತೇವೆ. ಲಗ್ನದಲ್ಲಿ ಚಂದ್ರನಿದ್ದು 6ನೇ ಮನೆಯಲ್ಲಿ ಗುರುವಿದ್ದು 8ನೇ ಮನೆಯಲ್ಲಿ ಶುಕ್ರನಿದ್ದರೆ ಪ್ರೀತಿ ಪ್ರೇಮ ಅನುರಾಗವಿದೆ, ಆದರೆ ಮಕ್ಕಳಾಗಲು ತೊಂದರೆ. ದೇರ್ ಮೈಟ್ ಬಿ 1.5 ತಿಂಗಳು 2.5 ತಿಂಗಳಿನ ಪಿಂಡ ಮಗು ಹೊಟ್ಟೆಯಲ್ಲಿರ್ತಕ್ಕಂಥ ಮಗು ಕರಗತಕ್ಕಂಥದ್ದಾಗುವುದು, ನಿಮಗೆ ಕೈ ಊನವಾಗುವುದು, ಏನಾದ್ರೂ ಒಂದು ಪೈಲ್ಸ್ ಪ್ರಾಬ್ಲಮ್ ತರ ಕಾಣಿಸ್ಕೊಳ್ತಕ್ಕಂಥದ್ದಾಗುವುದು, ಡಸ್ಟ್ ಅಲರ್ಜಿ ವೀಸಿಂಗ್ ಸಮಸ್ಯೆ ಆಗ್ತಕ್ಕಂಥದ್ದಾಗುವುದು. ಆ ಮನೆಯ ಯಜಮಾನನ ಹೆಂಡತಿಗೆ ಆ ಒಂದು ಪೃಷ್ಠಭಾಗವು ಸಮಸ್ಯೆಗಳಿಗೆ ಉಂಟಾಗ್ತಕ್ಕಂಥದ್ದಾಗುವುದು, ವಿಪರೀತ ದಪ್ಪ ಆಗ್ತಕ್ಕಂಥದ್ದಾಗುವುದು. ಸೊ ಅದು ಇಲ್ಲೂ ಕಿರಿಕಿರಿ ಶುರು ಮಾಡುತ್ತೆ. ನೀವೇನು ತರಲ್ಲ, ನೋಡಲ್ಲ, ಮಾಡಲ್ಲ. ಮನುಷ್ಯ ವಿಪರೀತ ದುಂದು ವೆಚ್ಚ ಮಾಡಲು ನೋಡುತ್ತಾನೆ. ಸಪ್ತಮದಲ್ಲಿ ಕುಜನಿದ್ದರೆ, ಇಲ್ಲವೇ ಅಷ್ಟಮದಲ್ಲಿ ಕುಜನಿದ್ದರೆ ಕನ್ಫರ್ಮ್ ಓಡಿ ಹೋಗಿ ಮದುವೆ ಆಗಲು ಒಂದು ಯೋಜನೆ ರೂಪಿಸ್ತಕ್ಕಂಥದ್ದು ನಿಷ್ಫಲವಾಗುವುದು ಕುಟುಂಬದ ತಾಯಿಯಿಂದಲೇ. ಏನೋ ಯಾರನ್ನೋ ಇಷ್ಟಪಡ್ತೀಯ ನೀನು, ನಾನು ಒಪ್ಪೋದಿಲ್ಲ ಅನ್ನತಕ್ಕಂಥದ್ದು. ಮದುವೆ ಆಗೋಣ ಅಂದ್ರೆ ಕುಟುಂಬದವರು ಒಪ್ಪುವುದಿಲ್ಲ. ಮಕರ ರಾಶಿಯಾಗಿ ಅಷ್ಟಮದಲ್ಲಿ ಕುಜನಿದ್ದು 6ನೇ ಮನೆಯಲ್ಲಿ ಗುರುವಿದ್ದರೆ ಅನ್ಯ ಜಾತಿಯ ಹೆಣ್ಣು ಮಗಳವರನ್ನು ಇಲ್ಲ ಅನ್ಯ ಜಾತಿಯ ಪುರುಷನನ್ನು ಇಷ್ಟಪಡತಕ್ಕಂಥದ್ದಾಗುತ್ತೆ. ಮನೆಯವರು ಇಷ್ಟಪಡುವುದಿಲ್ಲ. ಅದು ಮುರಿದು ಬಿದ್ದು ಇನ್ನೊಂದು ಹೆಣ್ಣು ಇಲ್ಲ ಗಂಡನ್ನು ಮದುವೆ ಆದರೂ ಅವರ ಜೊತೆ ಅನುರಾಗವಿರಲು ಮನಸೊಪ್ಪುವುದಿಲ್ಲ. ಅದು ವಿಚ್ಛೇದನಕ್ಕೊಂದು ಕಾರಣ ಮಾಡಿಡುತ್ತೆ. ಇನ್ನಷ್ಟು ಮಾಹಿತಿ ಈ ವಿಚ್ಛೇದನಗಳ ಬಗ್ಗೆ ನಿಮ್ಮ ರಾಶಿ ಏನು ಅಂತ ತಿಳ್ಕೋಬೇಕು. ಆಗ ನೀವು ಹುಷಾರಾಗ್ತೀರಾ. ಅಂಥವುಗಳಿಗೆ ಈ ಥರದಿದೆಪ್ಪ, ಈ ಥರದ್ದಾಗುತ್ತೆ, ಒಂದು ಪುಟ್ಟ ಎಚ್ಚರಿಕೆ. ತಪ್ಪಿಸ್ಲಿಕ್ಕೆ ಆಗೋಲ್ಲ, ಆದರೂ ಎಚ್ಚರಿಕೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಗುರುಜಿ, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಾ ನಮ್ಮ ಜೊತೆ. ವೀಕ್ಷಕರೇ, ಸರಿ, ಮತ್ತೆ ನಿಮ್ಮ ಭೇಟಿ ಎಂದಿನಂತೆ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ಓಂಕಾರ ನೀರು ಪ್ರಸಾರ ಕಾರ್ಯಕ್ರಮದಲ್ಲಿ ಹೋಗಿ ಬರೋದಾ? ನಮಸ್ಕಾರ. ಬ್ರಹ್ಮಾನಂದ ಓಂಕಾರ